ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ನಾವಿವತ್ತು ಬ್ಯೂಟಿಫುಲ್ ಆಗಿರೋ ಒಂದು ಅಡಿಗೆಗೆ ಸಂಬಂಧಪಟ್ಟಿರೋ ಮೂವಿನ ನೋಡೋಣ. ಈ ತರ ಟಾಪಿಕ್ ಮೇಲೆ ನಮ್ ಚಾನಲ್ ಅಲ್ಲಿ ಬರ್ತಾರೋ ಫಸ್ಟ್ ಮೂವಿ, ಸೊ ಮಿಸ್ ಮಾಡ್ಕೋಬೇಡಿ, ತುಂಬಾನೇ ಚೆನ್ನಾಗಿರುತ್ತೆ. ಶಾರ್ಟ್ ಆಗಿರೋ ಒನ್ ಲೈನರ್ ಹೇಳ್ಬೇಕಂದ್ರೆ, ಅಡಿಗೆಗೆ ಸಂಬಂಧಪಟ್ಟಿರೋ ಒಂದು ಕಾಂಪಿಟೇಷನ್ ನ ಇಡ್ತಾರೆ. ಅದ್ರಲ್ಲಿ ಯಾರು ಫೈನಲ್ ಆಗಿ ವಿನ್ ಆಗ್ತಾರೋ ಅವ್ರಿಗೆ $1 million ಕೊಡೋದಾಗಿ ಅಡ್ವರ್ಟೈಸ್ ಮಾಡ್ತಾರೆ. ಅದರಿಂದ 18 ವರ್ಷದ ಚಿಕ್ಕ ಹುಡುಗ ಅವ್ರ ತಾತನ ಹೆಂಗಾದ್ರೂ ಮಾಡಿ ಕಾಪಾಡ್ಕೋಬೇಕು ಅಂತ ಹೇಳಿ ಈ ತರ ಒಂದು ಕಾಂಪಿಟೇಷನ್ ಗೆ ಬರ್ತಾನೆ. ಫೈನಲ್ ಆಗಿ ಅವ್ನ ಆ ಕಾಂಪಿಟೇಷನ್ ವಿನ್ ಆಗೋದಕ್ಕೂ ಮುಂಚೆ ಅವ್ನ ಬಾಳಲ್ಲಿ ಏನೆಲ್ಲ ಚೇಂಜಸ್ ನಡೀತು ಅಂತ ಹೇಳಿ ತುಂಬಾನೇ ಬ್ಯೂಟಿಫುಲ್ ಆಗಿ ಹೇಳಿರೋ ಸ್ಟೋರಿನೇ ಫೈನಲ್ ರೆಸಿಪಿ ಅಂತ. ಮೂವಿನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಿಮ್ಮಲ್ಲಿ ಇನ್ನು ಯಾರಾದ್ರೂ ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಅವಾಗಲೇ ನಾವ್ ಹಾಕೋ ಈ ತರ ಇಂಟ್ರೆಸ್ಟಿಂಗ್ ಮೂವೀಸ್ ನಿಮ್ಗೆ ನೋಟಿಫಿಕೇಶನ್ ಆಗಿ ಬರೋದು. ಬನ್ನಿ ಇವತ್ತಿನ ಮೂವಿನ ಸ್ಟಾರ್ಟ್ ಮಾಡ್ಬಿಡೋಣ. ಸ್ಟಾರ್ಟಿಂಗ್ ಅಲ್ಲೇ ಒಂದ್ ತಾತನ ತೋರಿಸ್ತಾರೆ. ಅವ್ರೊಂದ್ ಚಿಕ್ಕ ರೆಸ್ಟೋರೆಂಟ್ ಇಟ್ಕೊಂಡಿರ್ತಾರೆ. ತುಂಬಾನೇ ಚೆನ್ನಾಗಿ ಟ್ರೆಡಿಷನಲ್ ವೇ ನಲ್ಲಿ ಅಡಿಗೆನ ಮಾಡ್ತಾರೆ. ತುಂಬಾನೇ ಟೇಸ್ಟಿಯಾಗೂ ಇರುತ್ತೆ. ಅಷ್ಟು ಸ್ಪೀಡ್ ಆಗಿ ತರಕಾರಿಗಳನ್ನ ಕಟ್ ಮಾಡೋದು, ಅದನ್ನ ಬೇಯಿಸೋದು, ಮಾಡೋದು ಅಂತ ತುಂಬಾ ಚೆನ್ನಾಗಿ ಮಾಡ್ತಾರೆ. ಬಟ್ ಇವ್ ರೆಸ್ಟೋರೆಂಟ್ ಗೆ ಜನ ತುಂಬಾನೇ ಕಡಿಮೆ ಬರ್ತಾರೆ. ಯಾಕಂದ್ರೆ ಯೂಶುವಲ್ ಆಗಿ ಒಂದು ರೆಸ್ಟೋರೆಂಟ್ ಗೆ ಸ್ವಲ್ಪ ಜನ ಹೋಗ್ತಾರೆ ಅಂದ್ರೆ ಅದ್ರಲ್ಲಿ ಉಪ್ಪು ಕಡಿಮೆ, ಇದ್ರಲ್ಲಿ ಖಾರ ಜಾಸ್ತಿ, ಅದ್ರಲ್ಲಿ ಸ್ವೀಟ್ ಇಲ್ಲ ಅಂತ ಏನೋ ಒಂದು ಅದ್ರಲ್ಲಿರೋ ಕಡಿಮೆನ ಎತ್ತಿ ತೋರಿಸ್ತಾರೆ. ಅದೇ ತರ ಈ ತಾತನ ಹತ್ರ ಹೇಳಿದ್ರೆ ಇವ್ರಿಗೆ ತುಂಬಾನೇ ಕೋಪ ಬರುತ್ತೆ. ಏನು ನಾನ್ ಮಾಡೋ ಅಡ್ಗೆಗೆ ನೀನು ಅದು ಕಡಿಮೆ ಇದು ಕಡಿಮೆ ಅಂತ ಹೇಳ್ತೀಯಾ? ಫಸ್ಟ್ ಆಫ್ ಆಲ್ ನಂತರ ಯಾರಾದ್ರೂ ಅಡ್ಗೆ ಮಾಡ್ತಾರಾ? ನಿನ್ಗೆ ಇಷ್ಟ ಇಲ್ಲ ಅಂದ್ರೆ ನನ್ನ ಹೋಟೆಲ್ಗೆ ಬರಬೇಡ, ತಿನ್ಬೇಡ, ಇನ್ಯಾವಾಗೂ ಈ ಕಡೆ ಕಾಣಿಸ್ಕೋಬೇಡ ಅಂತ ಹೇಳ್ಬಿಟ್ಟು ಸರಿಯಾಗಿ ಬೈದ್ ಕಳ್ಸ್ಬಿಡ್ತಾರೆ. ಅದರಿಂದನೇ ತುಂಬಾ ಕಸ್ಟಮರ್ಸ್ ಇವ್ ರೆಸ್ಟೋರೆಂಟ್ ಗೆ ಬರೋದಿಲ್ಲ. ಹಂಗಿರ್ಬೇಕಾದ್ರೆ ಒಂದಿನ ತುಂಬಾನೇ ಬೇಜಾರಿಂದ ಕೂತಿರ್ತಾರೆ. ಯಾಕಂದ್ರೆ ಇವ್ ರೆಸ್ಟೋರೆಂಟ್ ಗೆ ಯಾರು ಜನ ಬರ್ತಾ ಇಲ್ಲ, ಸರಿಯಾಗಿ ವ್ಯಾಪಾರ ಆಗ್ತಾ ಇಲ್ಲ. ಅದರಿಂದ 8 ತಿಂಗಳಿಂದ ಅವ್ರ ಬಾಡಿಗೆನೆ ಕಟ್ಟಿರೋದಿಲ್ಲ. ಒಂದ್ ಕಡೆ ಬೇಜಾರಿದ್ರೆ ಕೂಡ ಆ ಕಸ್ಟಮರ್ ಏನಾದ್ರು ನಿಮ್ ಅಡ್ಗೆನಲ್ಲಿ ಇಂತದ್ ಕಡಿಮೆ ಇಂತದ್ ಜಾಸ್ತಿ ಅಂತ ಹೇಳಿದ್ರೆ ಕೋಪ ಮಾತ್ರ ಕಡಿಮೆ ಇರೋದಿಲ್ಲ. ಇನ್ನೊಂದ್ ಕಡೆ ಈ ತಾತ ಅವ್ರ ಮೊಮ್ಮಗನ್ನ ತೋರಿಸ್ತಾರೆ. ಇವನೇ ಫಿಲ್ಮ್ ಅಲ್ಲಿ ಹೀರೋ. ಇವನು ತುಂಬಾನೇ ಚೆನ್ನಾಗಿ ಅಡಿಗೆ ಮಾಡ್ತಾನೆ. ಬಟ್ ಅವ್ರ ತಾತಗೆ ಮೊಮ್ಮಗ ಈ ತರ ಅಡಿಗೆ ಮಾಡೋದು ಇಷ್ಟ ಇಲ್ಲ. ಯಾಕಂದ್ರೆ ಇವ್ರ ಜೀವನ ಪೂರ್ತಿ ಅವ್ರ ಅಡಿಗೆ ಮಾಡ್ಕೊಂಡೆ ಜೀವನನ ಸಾಗಿಸ್ಬಿಟ್ರು. ಆದ್ರೆ ಮೊಮ್ಮಗ ಚೆನ್ನಾಗಿ ಓದಿ ಒಂದ್ ಒಳ್ಳೆ ಇಂಜಿನಿಯರ್ ಆಗ್ಬೇಕು ಅಂತ ಇವ್ರು ಇಷ್ಟ ಪಡ್ತಾರೆ. ಅಷ್ಟೇ ಅಲ್ಲ, ಅವ್ನ ಎಜುಕೇಶನ್ ಗೋಸ್ಕರ ಸ್ವಲ್ಪ ದುಡ್ಡನ್ನ ಕೂಡ ಸೇರ್ಸಿಟ್ಟಿರ್ತಾರೆ. ಹಿಂಗಿರ್ಬೇಕಾದ್ರೆ ಮೊಮ್ಮಗ ಕೂಡ ಬರ್ತಾನೆ. ಏನ್ ತಾತ ತುಂಬಾ ಬಿಸಿಯಾಗಿ ಅಡಿಗೆ ಮಾಡ್ತಾ ಇದ್ಯಾ? ಯಾರೋ ಕಸ್ಟಮರ್ ಬಂದಂಗಿದ್ದಾರೆ ಅಂತ ಕೇಳಿದಾಗ ಆ ತಾತ ಹೇಳ್ತಾರೆ, ಕಸ್ಟಮರ್ ಅಲ್ಲ ಕಣೋ, ಈ ಅಂಗಡಿ ಓನರ್ ಬಂದಿದ್ದಾರೆ ಅಂತ. ಸರಿ ಆಯ್ತು ಇರಿ, ನಾನು ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವನು ತುಂಬಾನೇ ಸೂಪರ್ ಆಗಿ ತಾತ ಜೊತೆ ಸೇರ್ಕೊಂಡು ಅಡಿಗೆನ ಮಾಡ್ತಾನೆ. ಡಿಫ್ರೆಂಟ್ ಆದ ಐಟಮ್ಸ್ ಎಲ್ಲ ಮಾಡ್ತಾರೆ. ಅದಾದ್ಮೇಲೆ ಹೋಗಿ ಅಂಗಡಿ ಓನರ್ ಕೂಡ ಸರ್ವ್ ಮಾಡ್ತಾರೆ. ಅಯ್ಯಪ್ಪ ಹೊಟ್ಟೆ ತುಂಬಾ ತಿನ್ಬಿಟ್ಟು ತುಂಬಾ ಚೆನ್ನಾಗಿದೆ ಊಟ. ಆದ್ರೆ ಏನ್ ಪ್ರಾಬ್ಲಮ್ ಅಂದ್ರೆ ನೀವ್ 8 ತಿಂಗಳಿಂದ ನನ್ಗೆ ಬಾಡಿಗೆನೆ ಕೊಟ್ಟಿಲ್ಲ. ಹೇಳ್ಬೇಕಂದ್ರೆ ಈ ಅಂಗಡಿ ನಾನೇ ಬ್ಯಾಂಕ್ ಅಲ್ಲಿ ಇಟ್ಟು ನಾನ್ ದುಡ್ಡು ಕೂಡ ತಗೊಂಡಿದ್ದೆ. ನೀವು ಬಾಡಿಗೆ ಕೊಟ್ಟಿಲ್ಲ ಅಂತ ನಾನು ಬ್ಯಾಂಕ್ ಅಲ್ಲಿ ದುಡ್ಡು ಕಟ್ಟಿಲ್ಲ. ಇನ್ನೊಂದ್ 2 ವಾರದಲ್ಲಿ ನಾವು ಅಮೌಂಟ್ ನ ಪೇ ಮಾಡಿಲ್ಲ ಅಂದ್ರೆ ಅಂಗಡಿನ ಸೀಸ್ ಮಾಡ್ಬಿಡ್ತಾರೆ. ಅದಕ್ಕಾಗಿ ಸ್ವಲ್ಪ ಬೇಗ ಅಮೌಂಟ್ ನ ರೆಡಿ ಮಾಡಿ. ಸರಿ, ನಿಮ್ ಮೊಮ್ಮಗ ಇದನ್ನಲ್ಲ, ಅವನನ್ನ ಯಾವ್ದಾದ್ರು ರೆಸ್ಟೋರೆಂಟ್ ಗೆ ಕೆಲ್ಸಕ್ಕೆ ಸೇರ್ಸ್ಬಿಡ್ಬಾರ್ದು ಅಂದ್ರೆ ತಾತಗೆ ಕೋಪ ಬಂದ್ಬಿಡತ್ತೆ. ನೀವೇನ್ ಹಂಗಂತೀರಾ? ನನ್ ಮೊಮ್ಮಗ ಚೆನ್ನಾಗಿ ಓದಿ ಒಂದ್ ಒಳ್ಳೆ ಇಂಜಿನಿಯರ್ ಆಗ್ಬೇಕು ಅಂತ ನೋಡ್ತಾ ಇದ್ದೀನಿ. ಅವ್ನ್ಗೆ ಅಡ್ಗೆ ಎಲ್ಲ ಸೆಟ್ ಆಗೋದಿಲ್ಲ, ನೀವ್ ಈ ತರ ಎಲ್ಲ ಹೇಳ್ಬೇಡಿ ಅಂತ ಅವ್ರಿಗೆ ಒಂಥರ ರೂಢಾಗಿ ಹೇಳ್ಬಿಡ್ತಾರೆ. ಸರಿ ಆಯ್ತು, ನೀವೇನ್ ಮಾಡ್ತೀರೋ ಏನೋ ನನಗೆ ಗೊತ್ತಿಲ್ಲ, 2 ವಾರಲ್ಲಿ ನೀವು ಅಮೌಂಟ್ ಸೆಟಲ್ ಮಾಡಿ ಅಂತ ಹೇಳ್ಬಿಟ್ಟು ಆಯಪ್ಪ ಅಲ್ಲಿಂದ ಎದ್ದೊಟ್ಟೋಗ್ತಾರೆ. ಆದ್ರೆ ಈ ವಿಷಯ ತಾತ ಗೊತ್ತಿರೋದೇ ತಾನೆ. 2 ವಾರದಲ್ಲಿ ಪಾಪ ಅಮೌಂಟ್ ರೆಡಿ ಮಾಡಕ್ಕೂ ಆಗಲ್ಲ. ಅವ್ರೊಂಥರ ಬೇಜಾರಲ್ಲಿ ಇರ್ತಾರೆ. ಇನ್ನೊಂದ್ ಕಡೆ ಅವ್ರ ಮೊಮ್ಮಗನ್ನ ಅಂದ್ರೆ ನಮ್ ಹೀರೋನ ತೋರಿಸ್ತಾರೆ. ಹೇಳ್ಬೇಕಂದ್ರೆ ಅವ್ನ್ಗೂ ಇಂಜಿನಿಯರಿಂಗ್ ಓದ್ಬೇಕು ಆ ತರ ಈ ತರ ಅಂತೆಲ್ಲ ಏನು ಇಲ್ಲ. ಅವ್ನ್ಗೂ ಇಂಟ್ರೆಸ್ಟ್ ಇರೋದು ಅಡ್ಗೆ ಮೇಲೆನೆ. ಯಾವಾಗ ನೋಡಿದ್ರಿ ಅಡ್ಗೆ ಬಗ್ಗೆ ಇರೋ ಬುಕ್ ನ, ಅದ್ರ ಬಗ್ಗೆ ಬರೋ ಆರ್ಟಿಕಲ್ಸ್ ನಾನೇ ಓದ್ತಾ ಇರ್ತಾನೆ. ಅವ್ನ ಆತರ ಬುಕ್ ನೋಡ್ತಾ ಇರ್ಬೇಕಾದ್ರೆ ತಾತ ಸಡನ್ ಆಗಿ ಕೆಳಗಡೆ ಬಿದ್ದೋಗ್ಬಿಡ್ತಾರೆ. ಅಯ್ಯೋ ಏನಾಯ್ತು ಏನೋ ಅಂತ ಹೇಳ್ಬಿಟ್ಟು ತಾತನ ಕರ್ಕೊಂಡು ಹಾಸ್ಪಿಟಲ್ಗೆ ಹೋಗ್ತಾರೆ. ನೋಡಿದ್ರೆ ಅವ್ರಿಗೊಂದ್ ಮೈಲ್ಡ್ ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತಾರೆ. ಆಗ ಅವ್ರ ಅಜ್ಜಿ ಹೇಳ್ತಾ ಇರ್ತಾರೆ ಹೀರೋ ಹತ್ರ, ನೋಡಪ್ಪ ನಿಮ್ ತಾತಗೆ ಈಗ ಸ್ವಲ್ಪ ಸಾಲ ಎಲ್ಲ ಜಾಸ್ತಿ ಆಗ್ಬಿಟ್ಟಿದೆ ಅಲ್ವಾ, ಅದ್ರಿಂದಾನೇ ತುಂಬಾನೇ ಸ್ಟ್ರೆಸ್ ಆಗಿ ಅವ್ರಿಗೆ ಈ ತರ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಹೇಳ್ತಾರೆ. ಇದನ್ನ ಕೇಳಿಸ್ಕೊಂಡು ಹೀರೋ ಕೂಡ ತುಂಬಾನೇ ಬೇಜಾರಾಗುತ್ತೆ. ಸರಿ ಅಜ್ಜಿ, ನಾನು ಯಾವ್ದಾದ್ರು ರೆಸ್ಟೋರೆಂಟ್ ಗೆ ಕೆಲ್ಸಕ್ಕೆ ಹೋಗ್ಲಾ ಅಂತ ಕೇಳಿದ್ರೆ ಅವ್ರ ಅಜ್ಜಿ, ಇಲ್ಲಪ್ಪ ಬೇಡ, ನೀನ್ ಈ ತರ ರೆಸ್ಟೋರೆಂಟ್ ಗೆ ಕೆಲ್ಸಕ್ಕೆ ಹೋಗೋದು, ಅಡ್ಗೆ ಮಾಡೋದೆಲ್ಲ ನಿಮ್ ತಾತಗ್ ಇಷ್ಟ ಆಗಲ್ಲ. ನೀನ್ ಚೆನ್ನಾಗಿ ಓದ್ಬೇಕು, ಇಂಜಿನಿಯರ್ ಆಗ್ಬೇಕಂತಾನೆ ಅವ್ರು ಯೋಚನೆ ಮಾಡೋದು ಅಂತ ಅವ್ರು ಒಂಥರ ಫೀಲಿಂಗ್ ಅಲ್ಲೇ ಹೇಳ್ತಾರೆ. ಇದನ್ನ ಕೇಳಿಸ್ಕೊಳ್ತಾ ಇರ್ಬೇಕಾದ್ರೇನೆ ಅಲ್ಲಿರೋ ಟಿವಿ ನಲ್ಲಿ ಒಂದು ಅನೌನ್ಸ್ಮೆಂಟ್ ಬರುತ್ತೆ. ಏನಂದ್ರೆ ಅಡ್ಗೆಗೆ ಸಂಬಂಧಪಟ್ಟಿರೋ ಒಂದು ಕಾಂಪಿಟೇಷನ್ ನಡೀತಾ ಇದೆ. ಅದರಲ್ಲಿ ವಿನ್ ಆಗೋ ಫೈನಲ್ ವಿನ್ನರ್ ಗೆ ನಾವು $1 million ಕೊಡ್ತಾ ಇದೀವಿ. ಅಷ್ಟೇ ಅಲ್ಲ, ಇನ್ನೊಬ್ರು ಫೋಟೋನ ತೋರಿಸ್ಬಿಟ್ಟು ಇವರೇ ಹತ್ರ 15 ಇಯರ್ಸ್ ಇಂದ ಈ ಕಾಂಪಿಟೇಷನ್ ಅಲ್ಲಿ ವಿನ್ ಆಗ್ತಾ ಇರೋದು. ಈಗ ನಾವಿಡೋ ಕಾಂಪಿಟೇಷನ್ ಅಲ್ಲಿ ಯಾರು ಫೈನಲ್ ಆಗಿ ವಿನ್ ಆಗ್ತಾರೋ ಅವರು ಇನ್ನೊಂದು ಫೈನಲ್ ಗೇಮ್ ನ ಈ ದೊಡ್ಡ ಶೆಫ್ ಜೊತೆ ಪಾರ್ಟಿಸಿಪೇಟ್ ಮಾಡ್ಬೇಕು ಅಂತ ಹೇಳ್ತಾರೆ. ಇದನ್ನ ನೋಡಿ ಹೀರೋ ಅಂತೂ ತುಂಬಾನೇ ಇಂಪ್ರೆಸ್ ಆಗ್ಬಿಡ್ತಾನೆ. ಹೆಂಗಾದ್ರೂ ಮಾಡಿ ಆ ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಲೇಬೇಕು, ವಿನ್ ಆಗ್ಬೇಕು ಅಂತ ಹೇಳಿ ಅಲ್ಲಿಗೋಗಕ್ಕೆ ತಯಾರಿ ಮಾಡ್ಕೊಳ್ತಾ ಇರ್ತಾನೆ. ಆ ಟೈಮಲ್ಲಿ ಅಜ್ಜಿನೂ ಬಂದ್ ನೋಡ್ಬಿಡ್ತಾರೆ. ಸರಿ, ಇವ್ನ ಅಡ್ಗೆ ಬಗ್ಗೆ ಇಷ್ಟೆಲ್ಲ ಇಂಟ್ರೆಸ್ಟ್ ಆಗಿದ್ದಾನೆ, ಅವ್ನ್ ಅದನ್ನೇ ಮಾಡ್ಲಿ ಅಂತ ಹೇಳ್ಬಿಟ್ಟು ಇವ್ರಿಗೆ ಇಂಜಿನಿಯರ್ ಓದ್ಬೇಕು ಅಂತ ಹೇಳಿ ಸ್ವಲ್ಪ ದುಡ್ಡನ್ನ ಸೇರ್ಸಿರ್ತಾರಲ್ಲ, ಆ ದುಡ್ಡನ್ನ ಕೊಟ್ಬಿಟ್ಟು ನಿಮ್ ತಾತಗೆ ಹೆಂಗಿದ್ರು ಇದು ಇಷ್ಟ ಆಗಲ್ಲ, ಆದ್ರೆ ನೀನ್ ಇಷ್ಟ ಪಡ್ತಾ ಇದೀಯ, ಹೋಗಿ ಪಾರ್ಟಿಸಿಪೇಟ್ ಮಾಡು, ನೀನ್ ಓದ್ಗೋಸ್ಕರ ಇಟ್ಕೊಂಡಿದ್ದ ದುಡ್ಡು ಅಂತ ಹೇಳಿ ಆ ದುಡ್ಡನ್ನ ಕೊಟ್ಬಿಟ್ಟು ಇದನ್ನ ನಿನ್ಗೆ ಟ್ರಾವೆಲಿಂಗೋ ಊಟಕ್ಕೋ ಇಟ್ಕೋ ಅಂತ ಕೊಡ್ತಾರೆ. ನಮ್ ಹೀರೋ ಕೂಡ ಆ ದುಡ್ಡನ್ನ ತಗೊಂಡ್ ಸಂತೋಷವಾಗಿ ಅಲ್ಲಿಂದ ಹೊರಡ್ತಾನೆ. ಇವ್ರಿರೋ ಜಾಗದಿಂದ ಒಂದ್ ಸ್ವಲ್ಪ ದೂರದಲ್ಲಿರೋ ಸಿಟಿನೇ ಅದು. ಇದಕ್ ಮುಂಚೆ ಅವನ ಸಿಟಿಗೆ ಬಂದಿರೋದಿಲ್ಲ. ಸೊ ಅಲ್ಲೆಲ್ಲ ಸುತ್ತ ನೋಡೋದು, ಅಲ್ಲಿರೋ ಸ್ಟ್ರೀಟ್ ಫುಡ್ ನೆಲ್ಲ ಟೇಸ್ಟ್ ಮಾಡಿ ನೋಡ್ತಾನೆ. ಹಂಗೆ ಜಾಲಿಯಾಗೆಲ್ಲ ರೌಂಡ್ ಹೊಡ್ಕೊಂಡ್ ಬರ್ತಾನೆ. ಆತರ ಯಾವ್ದೋ ಒಂದು ಟಿವಿಯಲ್ಲಿ ನೋಡ್ತಾನೆ, ಈಗ ಈ ಕಾಂಪಿಟೇಷನ್ ಗೆ ಫಸ್ಟ್ ರೌಂಡ್ ಇವತ್ ಸ್ಟಾರ್ಟ್ ಆಗ್ತಿದೆ ಅಂತ ಹೇಳಿದ ತಕ್ಷಣ ಇವನಿಗೆ ಶಾಕ್ ಆಗ್ಬಿಡುತ್ತೆ. ಅಯ್ಯೋ, ನಾವೇನ್ ಕೆಲ್ಸಕ್ ಬಂದ್ವಿ, ನಾವ್ ಇಲ್ಲೇನ್ ಮಾಡ್ತಾ ಇದೀವಿ, ಊರ್ ಸುತ್ತಾ ಇದೀವಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಓಡೋಗ್ತಾನೆ. ಇನ್ನೊಂದ್ ಕಡೆ ಇಲ್ಲಿ ಕಾಂಪಿಟೇಷನ್ ನಡೆಯೋ ಜಾಗನೇ ತೋರ್ಸೋದು. ಅಲ್ಲಿರೋ ಒಂದು
ಒಂದು ಹೆಡ್ ಶೆಫ್ ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತಾರೆ. ನೋಡಿ, ನೀವು ಭಯಂಕರವಾಗೆಲ್ಲ ಅಡಿಗೆ ಮಾಡ್ಬೇಕು ಅಂತ ಏನಿಲ್ಲ, ಇಲ್ಲಿ ಸೆಲೆಕ್ಟ್ ಆಗೋರ್ನೇ ನಾವು ಕಾಂಪಿಟೇಷನ್ ಗೆ ತಗೊಳ್ಳೋದು. ನಿಮ್ಗೆ ಒಂದೇ ಒಂದು ಮೊಟ್ಟೆ ಕೊಡ್ತೀವಿ, ಅದನ್ನ ಯೂಸ್ ಮಾಡಿ ನೀವು ಒಂದು ಡಿಶ್ ನ ಮಾಡ್ಬೇಕು ಅಂತ ಹೇಳ್ತಾರೆ. ಇನ್ನೊಂದ್ ಕಡೆ ನಮ್ ಹೀರೋನ ಅದ್ರ ಒಳಗಡೆ ಓಡ್ ಬರ್ತಾನೆ. ಮೇಡಮ್ ಮೇಡಮ್, ನಾನು ಕಾಂಪಿಟೇಷನ್ ಅಲ್ಲಿ ಜಾಯ್ನ್ ಆಗ್ಬೇಕು ಅಂತ ಕೇಳ್ತಾನೆ. ಏನು ನೀವಾ ಇಷ್ಟ ಲೇಟ್ ಆಗಿ ಬರ್ತಾ ಇದೀರಾ, ರಿಜಿಸ್ಟರ್ ಮಾಡ್ಕೊಂಡಿದ್ರಾ ಅಂತ ಕೇಳಿದ್ರೆ, ಏನು ರಿಜಿಸ್ಟ್ರೇಷನ್ ಅದೆಲ್ಲ ನನ್ಗೆ ಗೊತ್ತಿಲ್ಲ ಮೇಡಮ್, ನಾನ್ ಪಕ್ಕದ ಸಿಟಿಯಿಂದ ಬರ್ತಾ ಇದೀನಿ, ಈ ತರ ರಿಜಿಸ್ಟರ್ ಮಾಡ್ಕೋಬೇಕಂತ ನನಗೆ ಗೊತ್ತಿರ್ಲಿಲ್ಲ ಮೇಡಮ್ ಅಂತ ಹೇಳಿದ್ರೆ, ಅದಕ್ಕೆ ಆಯಮ್ಮನು ಹೇಳ್ತಾರೆ, ನೋಡಿ ಅದಕ್ಕೆಲ್ಲ ನಾವೇನು ಮಾಡಕ್ ಆಗಲ್ಲ, ರಿಜಿಸ್ಟ್ರೇಷನ್ ಮಾಡ್ಕೊಂಡಿರೋರ್ಗ್ ಮಾತ್ರನೇ ಇಲ್ಲಿ ಅಲೌಡ್ ಅಂತ ಹೇಳ್ಬಿಡ್ತಾರೆ. ಅಷ್ಟೇ ಪಾಪ ಹೀರೋಗ್ ಏನ್ ಮಾಡೋದು ಅಂತ ಗೊತ್ತಿಲ್ಲದೆ ಹಂಗೆ ಸೈಲೆಂಟ್ ಆಗಿ ನಿಂತಿರ್ತಾನೆ. ಆ ಟೈಮಲ್ಲಿ ಅಲ್ಲಿರೋರು ಒಬ್ಬರು ಬಂದು ಅನೌನ್ಸ್ಮೆಂಟ್ ಹೇಳ್ತಾರೆ, ಯಾರಪ್ಪ ಡಿಮಿತ್ರಿಯನ್ ಅವರು ಫಸ್ಟ್ ರೌಂಡ್ ಇನ್ನೂ ಹೋಗಿಲ್ವಂತೆ, ಯಾರು ಎಲ್ಲಿದ್ದೀರಾ ಅಂತ ಕೇಳಿದಾಗ, ಇದೇ ಚಾನ್ಸ್ ಬಿಟ್ರೆ ಮಿಸ್ ಆಗ್ಬಿಡತ್ತೆ ಅಂತ ಹೇಳ್ಬಿಟ್ಟು ನಮ್ ಹೀರೋ ನಾನೇ ಅಂತ ಹೇಳ್ಬಿಟ್ಟು ಮುಂದೆ ಬರ್ತಾನೆ. ಸಾರಿ ಮೇಡಮ್ ಲೇಟ್ ಆಗಿ ಬಂದ್ಬಿಟ್ಟೆ ಅಂತ ಹೇಳಿದ್ರೆ, ಬೇಗ ಹೋಗಪ್ಪ ಅಂತ ಹೇಳ್ಬಿಟ್ಟು ಕಳಿಸ್ತಾರೆ. ಇವನು ಹಂಗೆ ಒಳಗಡೆ ತುಂಬಾನೇ ಜೋಶಿಂದ ಹೋಗಿ ಅವ್ರು ಕೂಡ ಯೂನಿಫಾರ್ಮ್ ನ ಹಾಕೊಂಡು ಈಗ ಅಡಿಗೆನ ಸ್ಟಾರ್ಟ್ ಮಾಡ್ತಾರೆ. ಎಲ್ಲರೂ ಅವ್ರವ್ರು ಕೊಟ್ಟಿರೋ ಒಂದು ಮುಟ್ಟೆನ ಯೂಸ್ ಮಾಡಿ ಮಾಡ್ತಾ ಇರ್ತಾರೆ. ಬಟ್ ಇವ್ನ್ ಗಿಲ್ ಸ್ಟವ್ ಅಂಟ್ತಾ ಇಲ್ಲ. ಅಯ್ಯೋ ಏನಪ್ಪಾ ಮಾಡೋದು, ಟೈಮ್ ಬೇರೆ ಹೋಗ್ತಾ ಇದೆ ಅಂತ ಹೇಳ್ಬಿಟ್ಟು, ಇದೇ ಅಲ್ವಾ ಆಯ್ದ ಅಂತ ಹೇಳಿ ಅವ್ನ ಇಂಜಿನಿಯರ್ ಬುಕ್ ನ ಎತ್ಕೊಂಡು ಸ್ಟವ್ ಮೇಲೆ ಇಟ್ಟು ಬೆಂಕಿ ಅಂಟಿಸ್ಬಿಟ್ಟು ಅದ್ರಲ್ಲಿ ಹಂಗೆ ಅಡಿಗೆ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾನೆ. ಈಗ ಟೈಮು ಮುಗ್ದಿರುತ್ತೆ, ಒಬ್ಬೊಬ್ಬರದಾಗ ನೋಡ್ಕೊಂಡ್ ಬರ್ತಾ ಇರ್ತಾರೆ. ಇನ್ ಫೈನಲ್ ಅಲ್ವಾ, ನಮ್ ಹೀರೋ ಕೂಡ ಹಂಗೆ ಅವ್ನ ಕೈಯಲ್ಲಿರೋ ಪ್ಯಾನ್ ನ ಹಂಗೆ ಎತ್ತಿ ಒಂದು ಜಂಪ್ ಹಾಕಿ ಆಮ್ಲೆಟ್ ನ ಎತ್ತಿ ಅವ್ರ ಮುಂದೆ ನೀಡ್ತಾನೆ. ಅಷ್ಟೇ ಇದನ್ನ ನೋಡ್ಬಿಟ್ಟು ಆ ಶೆಫ್ ಅಂತೂ ತುಂಬಾನೇ ಇಂಪ್ರೆಸ್ ಆಗ್ಬಿಡ್ತಾರೆ. ನೋಡಕ್ ತುಂಬಾನೇ ಚೆನ್ನಾಗಿದೆ, ಬಟ್ ಯಾಕೆ ಇಷ್ಟು ಟೈಮ್ ತಗೊಳ್ತು ಅಂತ ಕೇಳಿದ್ರೆ, ಹೀರೋ ಹೇಳ್ತಾನೆ, ಇಲ್ಲ ಸರ್ ಲಾಸ್ಟ್ ಮೂಮೆಂಟ್ ಅಲ್ಲಿ ನನ್ ಸ್ಟವ್ ಅಂಟ್ಲಿಲ್ಲ, ಸೊ ನಾನು ಬೇರೆ ಒಂದು ಟೆಕ್ನಿಕ್ ನ ಯೂಸ್ ಮಾಡಿ ಈ ತರ ಮಾಡಿದೀನಿ, ಅದಕ್ಕೆ ಲೇಟ್ ಆಯ್ತು ಅಂತ ಹೇಳಿದ್ರೆ, ಹೌದಾ ಒಳ್ಳೆ ಟೆಕ್ನಿಕ್ಸ್ ಇಟ್ಟಿದ್ಯಲ್ಲಪ್ಪ ಅಂತ ಹೇಳ್ಬಿಟ್ಟು ಈಗ ಆಮ್ಲೆಟ್ ನಂಗೆ ಟೇಸ್ಟ್ ಮಾಡಿ ನೋಡಿದ್ರೆ ಸೂಪರ್ ಆಗಿರುತ್ತೆ, ಕರೆಕ್ಟ್ ಟೈಮಿಂಗ್ ಅಲ್ಲಿ ಕುಕ್ ಆಗಿದೆ ಅಂತ ಹೇಳ್ತಾರೆ. ನೀನು ಫಸ್ಟ್ ರೌಂಡ್ ಗೆ ಸೆಲೆಕ್ಟ್ ಆಗ್ಬಿಟ್ಟೆ ಅಂತ ಹೇಳ್ಬಿಡ್ತಾರೆ. ನೋಡಿ, ನಮ್ ಹೀರೋಗಂತೂ ತುಂಬಾ ಖುಷಿ ಆಗ್ಬಿಡುತ್ತೆ. ಅವ್ರ ಅಜ್ಜಿಗ್ ಫೋನ್ ಮಾಡ್ಬಿಟ್ಟು ಹೇಳ್ತಾನೆ, ಅಜ್ಜಿ ನಾನ್ ನೆಕ್ಸ್ಟ್ ರೌಂಡ್ ಗೆ ಸೆಲೆಕ್ಟ್ ಆಗ್ಬಿಟ್ಟೆ ಅಂತ. ಆ ಕಡೆ ಅವ್ರ ಅಜ್ಜಿ ಕೂಡ ತುಂಬಾನೇ ಸಂತೋಷ ಪಡ್ತಾರೆ. ಅದಾದ್ಮೇಲೆ ನೆಕ್ಸ್ಟ್ ಡೇ ಸೆಕೆಂಡ್ ರೌಂಡ್ ಕಾಂಪಿಟೇಷನ್ ಗೆ ಹೋಗ್ತಾನೆ. ಈ ಸರ್ತಿ ಸಿಂಗಲ್ ಆಗಿ ಅಡಿಗೆ ಮಾಡೋಂಗಿಲ್ಲ, ಗ್ರೂಪ್ ಆಗಿ ಮಾಡ್ಬೇಕು. 4 ಜನ ಒಂದು ಗ್ರೂಪ್ ಮಾಡ್ಕೋಬೇಕು. ನಮ್ ಹೀರೋ ಅವ್ರ ಗ್ರೂಪ್ ಅಲ್ಲಿ ಲವರ್ಸ್ ಇಬ್ರು ಇರ್ತಾರೆ, ಮತ್ತೆ ಪಾರ್ಕ್ ಅಂತ ಒಬ್ಬ, ಆಮೇಲೆ ನಮ್ ಹೀರೋ, ಈ 4 ಜನನೇ ಸೇರಿ ಅಡಿಗೆ ಮಾಡೋದು. ಸೂಪರ್ ಆಗಿ ಈಗ ರೌಂಡ್ ಸ್ಟಾರ್ಟ್ ಆಗ್ಬಿಡುತ್ತೆ, ಕಾಂಪಿಟೇಷನ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾರೆ. ನೋಡಿ, ಎಲ್ಲರೂ ಹಂಗೆ ಒಂದು ಬಿಸಿಯಾಗಿ ಅಡಿಗೆ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಅದ್ರಲ್ಲೂ ನಮ್ ಹೀರೋ ಅವ್ರ ಟೀಮ್ ಅಂತೂ ತುಂಬಾನೇ ಇಂಟ್ರೆಸ್ಟ್ ಆಗಿ ಅದು ಮಾಡು ಇದು ಮಾಡು ಅದೇತ್ತು ಅಂತ ಹೇಳ್ಬಿಟ್ಟು ತುಂಬಾನೇ ಇಂಟ್ರೆಸ್ಟ್ ಆಗಿ ಅಡಿಗೆ ಮಾಡ್ತಾರೆ. ತುಂಬಾ ಸೂಪರ್ ಆಗು ಬರುತ್ತೆ. ಅದೆಲ್ಲ ಆದ್ಮೇಲೆ ಇನ್ನೇನ್ ಫೈನಲ್ ಬಂದ್ಬಿಟ್ಟಿರ್ತಾರೆ. ಆ ಟೈಮಲ್ಲಿ ನಮ್ ಹೀರೋ ಪರ್ಫೆಕ್ಟ್ ಆಗಿದೆಯಾ ಅಂತ ಚೆಕ್ ಮಾಡಕ್ಕೆ ಒಂದು ಟೇಸ್ಟ್ ನ ಮಾಡ್ತಾನೆ. ತುಂಬಾನೇ ಚೆನ್ನಾಗಿರುತ್ತೆ. ಸಾಸ್ ಯೂಸ್ ಮಾಡ್ದೇನೆ ಇದನ್ನ ತಿನ್ನೋದಕ್ಕೆ ಅಷ್ಟು ಚೆನ್ನಾಗಿರುತ್ತೆ. ಅದಾದ್ಮೇಲೆ ಲವರ್ ಗಲ್ಲು ಸಾಸ್ ಹಾಕಕ್ಕೆ ಅಂತ ಹೋದ್ರೆ ನಮ್ ಹೀರೋ ತಳ್ಬಿಡ್ತಾನೆ ಅದನ್ನ ಕೆಳಗಡೆ. ಇದನ್ನ ನೋಡಿ ಅವರೆಲ್ಲ ಟೆನ್ಷನ್ ಆಗ್ಬಿಡ್ತಾರೆ. ಏನಿದು ಸಾಸ್ ಹಾಕಿದ್ರೆ ಡಿಶ್ ಕಂಪ್ಲೀಟ್ ಆಗೋದು, ಸಾಸ್ ಇಲ್ಲ ಅಂದ್ರೆ ಚೆನ್ನಾಗಿರೋದಿಲ್ಲ ಅಂತ ಹೇಳ್ತಾಳೆ. ಆದ್ರೆ ನಮ್ ಹೀರೋ ಸಾಸ್ ಇಲ್ದೇನೆ ಇದು ಚೆನ್ನಾಗಿದೆ, ಇದು ಒರಿಜಿನಲ್ ಟೇಸ್ಟ್ ಹೊಟ್ಟೋಗುತ್ತೆ, ಸಾಸ್ ಹಾಕೋದ್ ಬೇಡ ಅಂತ. ಸೊ ಹೆಂಗೋ ಕಾಂಪಿಟೇಷನ್ ಮುಗೀತು, ಸ್ಟಾಪ್ ಮಾಡ್ಬಿಡ್ತಾರೆ. ಅದಾದ್ಮೇಲೆ ಜಡ್ಜಸ್ ಬರ್ತಾರೆ. ಈಗ ಲೇಡಿ ಜಡ್ಜ್ ಒಬ್ರು ಬಂದಿದಾರಲ್ಲ, ಇವ್ರ ಹೆಸರು ಜೂಲಿ ಅಂತ. ಇವ್ರು ಫಸ್ಟ್ ಒಬ್ರದೋಗಿ ಟೇಸ್ಟ್ ಮಾಡಿ ನೋಡ್ತಾರೆ, ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಈಗ ನಮ್ ಹೀರೋ ಅವ್ರ ಟೀಮ್ ಹತ್ರ ಬರ್ತಾರೆ. ಬಂದ್ ಅವ್ರು ಇಟ್ಟಿರೋ ಡಿಶ್ ನ ನೋಡ್ಬಿಟ್ಟು ಸ್ವಲ್ಪ ಡಿಸಪಾಯಿಂಟ್ ಆಗ್ತಾರೆ. ಏನಿದು ಬರೀ ಡಿಶ್ ಮಾತ್ರ ಇಟ್ಟಿದ್ದೀರಾ, ಅದಕ್ಕೆ ಸೈಡ್ಸ್ ಏನು ಇಲ್ವಾ, ಸಾಸ್ ಏನಾದ್ರು ಇದ್ರೆ ತಾನೇ ತಿನ್ನಕ್ ಚೆನ್ನಾಗಿರೋದು ಅಂತ ಹೇಳಿದ್ರೆ ನಮ್ ಹೀರೋ, ಇಲ್ಲ ನೀವು ಅದನ್ನ ಹಂಗೆ ಟೇಸ್ಟ್ ಮಾಡಿ ನೋಡಿ ತುಂಬಾನೇ ಚೆನ್ನಾಗಿರುತ್ತೆ ಅಂತ ಹೇಳ್ತಾನೆ. ಇವ್ರು ಅದನ್ನ ಟೇಸ್ಟ್ ಮಾಡ್ಬಿಟ್ಟು ಹಂಗೆ ಮೈ ಮರ್ತೋಗ್ಬಿಡ್ತಾರೆ. ನೀವ್ ಇದಕ್ಕೆ ಸೈಡ್ಸ್ ಇಟ್ಟಿದ್ರೆ ಕೂಡ, ಅಂದ್ರೆ ಸಾಸ್ ಯೂಸ್ ಮಾಡಿದ್ರೆ ಕೂಡ ಇದಕ್ಕೆ ಅಷ್ಟು ಟೇಸ್ಟ್ ಬರ್ತಾ ಇರ್ಲಿಲ್ವೇನೋ, ಇದು ಹಿಂಗ್ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿದೆ ಅಂತ ಕಾಂಪ್ಲಿಮೆಂಟ್ ಕೊಡ್ತಾರೆ. ಸೊ ನೀವು ಥರ್ಡ್ ರೌಂಡ್ ಗೆ ಸೆಲೆಕ್ಟ್ ಆಗಿದ್ದೀರಾ ಅಂತ ಹೇಳ್ಬಿಡ್ತಾರೆ. ಅಷ್ಟೇ ನಮ್ ಹೀರೋ ಟೀಮ್ ಅಲ್ಲಿ ಇರೋರ್ಗೆಲ್ಲ ಇವಾಗ ಪ್ರಾಣ ಬರ್ತಾ ಇದೆ, ತುಂಬಾ ಖುಷಿ ಆಗ್ಬಿಡ್ತಾರೆ ಅವ್ರುನು. ಇನ್ನೊಂದ್ ಕಡೆ ಮಾಸ್ಟರ್ ಶೆಫ್ ನ ತೋರಿಸ್ತಾರೆ. ಈಗ ನಡೀತಾ ಇರೋ ಕಾಂಪಿಟೇಷನ್ ಅಲ್ಲಿ ಫೈನಲ್ ವಿನ್ನರ್ ಆಗೋರೆ ಈ ಮಾಸ್ಟರ್ ಜೊತೆ ಕಾಂಪಿಟೇಟ್ ಮಾಡೋರು. ಇವ್ರೀಗ ಟಿವಿಯಲ್ಲಿ ನೋಡ್ತಾ ಇರ್ತಾರೆ. ಅದ್ರಲ್ಲಿ ನಮ್ ಹೀರೋನ ನೋಡಿದ್ಮೇಲೆ ಈ ಹುಡುಗನ ಎಲ್ಲೋ ನೋಡಿರೋ ತರ ಫೀಲ್ ಇದೆಯಲ್ಲ ಅಂತ ನೋಡ್ತಾ ಇರ್ತಾರೆ. ಇನ್ನೊಂದ್ ಕಡೆ ಇದಕ್ಕೂ ಮುಂಚೆ ಜಡ್ಜ್ ಆಗಿ ಬಂದಿದ್ರಲ್ವಾ ಜೂಲಿ ಅಂತ, ಅವ್ರನ್ನ ತೋರಿಸ್ತಾರೆ. ಈಗ ಸೆಟ್ ಇಂದ ಹೋಗ್ಬೇಕು ಅಂತ ನೋಡಿದಾಗ ಈ ಸೆಕೆಂಡ್ ರೌಂಡ್ ಕಾಂಪಿಟೇಷನ್ ನಡೆದಿದ್ದ ಜಾಗದಲ್ಲಿ ತುಂಬಾ ಜನ ಇರ್ತಾರೆ. ಏನ್ ಇವರೆಲ್ಲ ಇಲ್ಲಿ ಮಾಡ್ತಾ ಇದಾರೆ ಅಂತ ನೋಡಿದ್ರೆ ಅಲ್ಲಿ ತುಂಬಾನೇ ಊಟ ಎಲ್ಲ ಮಿಕ್ಕಿರತ್ತಲ್ಲ, ಅದಕ್ಕೋಸ್ಕರ ನಮ್ ಹೀರೋ ಅಲ್ಲಿ ಇರೋರ್ಗೆಲ್ಲ ಅಡಿಗೆ ಮಾಡ್ಕೊಡ್ತಾ ಇರ್ತಾನೆ. ಏನಪ್ಪಾ ಮಾಡ್ತಾ ಇದೀಯ ಅಂದ್ರೆ, ಸುಮ್ನೆ ಫುಡ್ ಎಲ್ಲ ವೇಸ್ಟ್ ಆಗುತ್ತೆ ಅಂತ ಇಲ್ಲಿ ತುಂಬಾ ಜನ ಹಸ್ವಲ್ ಇದಾರೆ ಮೇಡಮ್, ಅವ್ರಿಗೆಲ್ಲ ಅಡಿಗೆ ಮಾಡ್ಕೊಡ್ತಾ ಇದೀನಿ, ನಿಮ್ಗೇನಾದ್ರೂ ಮಾಡ್ಕೊಡ್ಲಾ ಅಂತ ಕೇಳಿದ್ರೆ, ಓಕೆ ನಿನ್ಗೆ ಇಷ್ಟವಾಗಿರೋದು ಏನಾದ್ರೂ ಮಾಡ್ಕೊಡು ಅಂತ ಹೇಳ್ತಾರೆ. ನಮ್ ಹೀರೋ ಕೂಡ ಸೂಪರ್ ಆಗಿ ಒಂದು ಡಿಶ್ ನ ರೆಡಿ ಮಾಡ್ಕೊಡ್ತಾನೆ. ಇವ್ರು ಅದನ್ನ ಟೇಸ್ಟ್ ಮಾಡಿ ನೋಡ್ಬಿಟ್ಟು ಹಂಗೆ ಮೈ ಮರ್ತೋಗ್ತಾರೆ. ಅಷ್ಟೆಲ್ಲ ಒಂದು ಫ್ಲಾಶ್ ಬ್ಯಾಕ್ ಗೆ ಒಟ್ಟೋಗ್ತಾರೆ. ಏನಂತ ನೋಡಿದ್ರೆ ಒಂದು 15 ವರ್ಷದ ಹಿಂದ್ಗಡೆ ಈ ಕಾಂಪಿಟೇಷನ್ ಗೆ ಒಬ್ಬರನ್ನ ಕಾಂಪಿಟೇಟರ್ ಆಗಿ ಕರ್ಕೊಂಡ್ ಬರ್ಬೇಕು ಅಂತ ಹೇಳ್ಬಿಟ್ಟು ತುಂಬಾನೇ ಊರುಗಳೆಲ್ಲ ಸುತ್ತಿರ್ತಾರೆ, ತುಂಬಾನೇ ರೆಸ್ಟೋರೆಂಟ್ ಅಲ್ಲೆಲ್ಲ ತಿಂದ್ ನೋಡಿರ್ತಾರೆ. ಬಟ್ ಇವ್ರಿಗೆ ಸ್ಯಾಟಿಸ್ಫೈ ಆಗೋ ತರ ಯಾರು ಮಾಡ್ಕೊಟ್ಟಿರಲ್ಲ. ಅದಾದ್ಮೇಲೆ ತುಂಬಾನೇ ಮಳೆ ಬರ್ತಾ ಇರುತ್ತೆ. ಅಯ್ಯೋ ಹೊಟ್ಟೆ ಹಸಿತದೆ, ಈ ಟೈಮಲ್ಲಿ ಯಾರಾದ್ರೂ ಒಳ್ಳೆ ಊಟ ಮಾಡ್ಕೊಟ್ರೆ ಚೆನ್ನಾಗಿರತ್ತಲ್ವಾ ಅಂತ ಯೋಚನೆ ಮಾಡ್ಕೊಂಡು ನಿಂತಿರ್ಬೇಕಾದ್ರೆ ಸೂಪರ್ ಆಗಿ ಒಂದ್ ಸ್ಮೆಲ್ ಬರುತ್ತೆ. ಇಲ್ಲಿಂದ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಆ ರೆಸ್ಟೋರೆಂಟ್ ಗೂ ಹೋಗ್ತಾರೆ. ಒಳಗಡೆ ಹೋಗಿ ನೋಡಿದ್ರೆ ಒಬ್ರು ನಿಂತ್ಕೊಂಡು ಅಡಿಗೆ ಮಾಡ್ತಾ ಇರ್ತಾರೆ. ಇವ್ರು ಬೇರೆ ಯಾರು ಅಲ್ಲ, ಈ ಮಾಸ್ಟರ್ ಶೆಫ್. ಇವರೇ ಫಸ್ಟ್ ಇವ್ರನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅಂತ ಕಾಣಿಸುತ್ತೆ. ಅವ್ರೊಂದ್ ಚಿಕ್ಕ ರೆಸ್ಟೋರೆಂಟ್ ನ ಇಟ್ಕೊಂಡು ಅಡಿಗೆ ಮಾಡ್ತಾ ಇರ್ತಾರೆ. ಆ ಮಾಸ್ಟರ್ ಶೆಫ್ ಮತ್ತೆ ಅವ್ರ ಮಗ ಇಬ್ರೇ ಕೂತಿರೋದು. ಜೂಲಿ ಕೂಡ ಒಳಗಡೆ ಬಂದವರು, ನನಗ್ ತುಂಬಾನೇ ಹೊಟ್ಟೆ ಹಸಿವು ಆಗ್ತದೆ, ತುಂಬಾ ಲೇಟ್ ಆಗಿದೆ ಅಂತ ಕಾಣ್ತಿದೆ, ನಂಗೆ ಸ್ವಲ್ಪ ಅಡಿಗೆ ಮಾಡ್ಕೊಡ್ತೀರಾ ಅಂದ್ರೆ, ಮೇಡಮ್ ಮಾಡ್ಕೊಡ್ತೀನಿ ಬನ್ನಿ ಅಂತ ಹೇಳ್ಬಿಟ್ಟು ಸೂಪರ್ ಆಗಿರೋ ಒಂದು ನೂಡಲ್ಸ್ ನ ಮಾಡ್ಕೊಡ್ತಾರೆ. ಅವ್ರ ಅದನ್ನ ತಿನ್ಬಿಟ್ಟು ಹಂಗೆ ಮೈ ಮರ್ತ್ ಬಿಡ್ತಾರೆ. ಅವಾಗ ಅವ್ರು ತಿಂದಿರೋ ಆ ನೂಡಲ್ಸ್ ಟೇಸ್ಟ್ ಈಗ ನಮ್ ಹೀರೋ ಮಾಡ್ಕೊಟ್ಟಿರೋ ಟೇಸ್ಟ್ ಒಂದೇ ತರನೇ ಇರುತ್ತೆ. ಈಗ ಅವ್ರ ಅಸಿಸ್ಟೆಂಟ್ ನ ಕರೆದ್ಬಿಟ್ಟು, ಈಗ ಈ ಕಾಂಪಿಟೇಷನ್ ಗೆ ಡಿಮಿಟ್ರಿ ಅಂತ ಒಬ್ಬ ಬಂದಿದ್ದಾನಲ್ವಾ, ಅವ್ನ್ ಪೂರ್ತಿ ಡೀಟೇಲ್ಸ್, ಅವ್ರ ಅಪ್ಪ ಅಮ್ಮ ಯಾರು, ಸ್ವಂತ ಊರು ಯಾವ್ದು ಅಂತ ಎಲ್ಲ ಡೀಟೇಲ್ಸ್ ಕೊಡಿ ಅಂತ ಕೇಳ್ತಾರೆ. ಆದ್ರೆ ಇವ್ನ್ ಡಿಮಿಟ್ರಿ ಅಲ್ಲ ಅಂತ ನಮಗ್ ಗೊತ್ತಲ್ವಾ. ಸರಿ ಆಯ್ತು ಮೇಡಮ್ ಡೀಟೇಲ್ಸ್ ತಗೊಂಡ್ ಬರ್ತೀನಿ ಅಂತ ಹೇಳ್ಬಿಟ್ಟು
ಅವರು ಹೊಟ್ಟೋಗ್ತಾರೆ. ಈಗ ನೆಕ್ಸ್ಟ್ ಡೇ ಥರ್ಡ್ ರೌಂಡ್ ಆಗಿರೋ ಕಾಂಪಿಟೇಷನ್ ಅಂದ್ರೆ ಓದ್ ಕಾಂಪಿಟೇಷನ್ ಅಲ್ಲಿ ಟೋಟಲ್ ಆಗಿ 4 ಟೀಮ್ ನ ಸೆಲೆಕ್ಟ್ ಮಾಡಿರ್ತಾರೆ. ಅಂದ್ರೆ ಒಂದ್ ಟೀಮ್ ಅಲ್ಲಿ 4 ಜನ ಆತರ 4 ಗ್ರೂಪ್ ಆಗಿ ಸೆಲೆಕ್ಟ್ ಮಾಡಿರ್ತಾರೆ. ಈ ಕಾಂಪಿಟೇಷನ್ ರೂಲ್ಸ್ ಏನಂದ್ರೆ ನೀವ್ ಇದ್ರಲ್ಲಿ ಇದನ್ನದೇ ಮಾಡ್ಬೇಕು ಅಂತ ನಾವೇನ್ ಹೇಳೋದಿಲ್ಲ. ನಿಮ್ಗೆ ಇಷ್ಟ ಬಂದಿರೋ ಡಿಶ್ ನ ನೀವ್ ಮಾಡ್ಬೋದು. ಅದಕ್ಕಾಗಿ ನಿಮ್ ಗ್ರೂಪ್ ಗೆ ಸ್ವಲ್ಪ ದುಡ್ಡನ್ನ ಕೊಟ್ಬಿಡ್ತೀವಿ, ಡಿಸಿಷನ್ ನಿಮಗ್ ಬಿಟ್ಟಿರೋದು ಅಂತ ಹೇಳ್ಬಿಡ್ತಾರೆ. ಅದಾದ್ಮೇಲೆ ದುಡ್ಡು ತಗೊಂಬಂದ್ ಕೊಡ್ತಾರೆ. ಅದ್ರಲ್ಲಿ ನಮ್ ಹೀರೋ ಅವ್ರ ಟೀಮ್ ಅಲ್ಲಿ ಇರ್ತಾರಲ್ಲ ಲವರ್ಸ್, ಅವ್ರು ಈ ಕಾಂಪಿಟೇಷನ್ ಗೆ ನಾವು ಓಕೆ ಅಂತ ಹೇಳ್ಬಿಟ್ಟು ಇಬ್ರು ಒಂದೊಂದ್ ಕಟ್ಟೆತ್ಕೊಂಡು ಈ ಕಡೆ ಆ ಕಡೆ ಹೊರಟೋಗ್ತಾರೆ. ಅದಾದ್ಮೇಲೆ ಇನ್ನೊಬ್ಬ ಇರ್ತಾನಲ್ಲ ಪಾರ್ಕ್ ಅಂತ, ಅವನು ನೋಡು ಇಲ್ಲಿ ಅಡ್ಗೆ ಮಾಡಕ್ ಬಂದಿರೋರೆಲ್ಲ ತುಂಬಾ ಚೆನ್ನಾಗಿ ಅಡ್ಗೆ ಮಾಡೋರು, ಅವ್ರ ಹತ್ರ ಕಾಂಪಿಟೇಟ್ ಮಾಡಿ ವಿನ್ ಆಗಕ್ಕಾಗಲ್ಲ, ಈ ತರ ದುಡ್ಡು ಮತ್ತೆ ಕೊಡ್ತಾರೋ ಇಲ್ವೋ, ನಾನಂತೂ ಈ ದುಡ್ಡನ್ನ ತಗೊಂಡ್ ಹೊರಟೋಗ್ತೀನಿ, ನೀನು ಹಂಗೆ ಮಾಡು ಅಂತ ಹೇಳಿ ನಮ್ ಹೀರೋಗೆ ಹೇಳ್ಕೊಡ್ತಾನೆ. ಅದಾದ್ಮೇಲೆ ಅವನ ದುಡ್ಡನ್ನ ತಗೊಂಡ್ ಅಲ್ಲಿಂದ ಹೊರಟೋಗ್ತಾನೆ. ನಮ್ ಹೀರೋ ಕೂಡ ಸ್ವಲ್ಪ ಯೋಚನೆ ಮಾಡಿ ನೋಡ್ತಾನೆ, ಇವ್ನ್ ಕೊಟ್ಟಿರೋ ಐಡಿಯಾನು ಚೆನ್ನಾಗೇ ಇದೆ, ಈ ದುಡ್ಡನ್ನ ಯೂಸ್ ಮಾಡಿ ಸ್ವಲ್ಪ ಸಾಲ ತೀರಿಸಬಹುದಲ್ವಾ, ಸರಿ ಆಯ್ತು ಅಂತ ಹೇಳ್ಬಿಟ್ಟು ಅವನ ದುಡ್ಡನ್ನ ತಗೊಂಡ್ ಅಲ್ಲಿಂದ ಹೊರಟೋಗ್ತಾನೆ. ಹೋಗಲ್ಲಿ ವೇಟ್ ಮಾಡ್ತಾ ಇರ್ತಾನೆ ಟ್ರೈನ್ಗೋಸ್ಕರ. ಆಗ ಅಲ್ಲಿರೋ ಒಂದು ಟಿವಿಯಲ್ಲಿ ಈ ಮಾಸ್ಟರ್ ಶೆಫ್ ಕೊಟ್ಟಿರೋ ಒಂದು ಇಂಟರ್ವ್ಯೂ ಬರ್ತಾ ಇರುತ್ತೆ. ಅವ್ರು ಹೇಳ್ತಾರೆ, ಒಂದು ಒಳ್ಳೆ ಶೆಫ್ಗೆ ಇರ್ಬೇಕಾಗಿರೋ ಕಾನ್ಫಿಡೆನ್ಸ್ ಏನ್ ಗೊತ್ತಾ, ಯಾವತ್ತೇ ಆಗ್ಲಿ ಅವ್ನ ಅಡ್ಗೆ ಬಗ್ಗೆ ಅವ್ನ್ ಯಾವತ್ತು ಚೀಪಾಗಿ ಅನ್ಕೋಬಾರ್ದು, ಅವ್ನ್ ಮೇಲೆ ಅವ್ನ್ಗೆ ನಂಬಿಕೆ ಇರ್ಬೇಕು, ಅವ್ನ್ ಮಾಡೋ ಅಡ್ಗೆ ಮೇಲೆ ಅವ್ನಿಗೆ ನಂಬಿಕೆ ಇರ್ಬೇಕು, ನನಗಿಂತ ಅವ್ರು ಚೆನ್ನಾಗಿ ಮಾಡ್ಬಿಡ್ತಾರ ಅಂತ ಅವ್ನು ಯೋಚನೆ ಮಾಡಬಾರ್ದು ಅಂತ ತುಂಬಾನೇ ಮೋಟಿವೇಶನಲ್ ಆಗಿ ಹೇಳಿರ್ತಾರೆ. ಇದನ್ನ ನಮ್ ಹೀರೋ ಕೇಳಿಸ್ಕೊಂಡು, ಅಯ್ಯೋ ನಾವ್ ತಪ್ಪು ಮಾಡ್ಬಿಟ್ವಲ್ಲ, ನಾವ್ ಈ ತರ ಮಾಡೋದ್ ಸರಿಯಲ್ಲ, ನಾವೇನೇ ಆದ್ರೂ ಕಾಂಪಿಟೇಷನ್ ಅಲ್ಲಿ ವಿನ್ ಆಗ್ಲೇಬೇಕು ಅಂತ ಹೇಳಿ ಅವ್ನ್ ಮತ್ತೆ ಅಲ್ಲಿಂದ ಎದ್ದು ಬಿದ್ದು ಕಾಂಪಿಟೇಷನ್ ಜಾಗಕ್ಕೆ ಬರ್ತಾನೆ. ಅಲ್ಲಿ ಬಂದ್ ನೋಡಿದ್ರೆ ಈಗ ನಮ್ ಹೀರೋ ಅವ್ರ ಟೀಮ್ ಅಲ್ಲಿ ಇರ್ತಾರಲ್ಲ ಲವರ್ಸ್, ಅವ್ರಿಬ್ರೆ ಅಡ್ಗೆ ಮಾಡ್ತಾ ಇರೋದು. ಅದ್ರಲ್ಲಿ ಜಗಳ ಬೇರೆ ಮಾಡ್ಕೊಂಡ್ ಮಾಡ್ತಾ ಇರ್ತಾರೆ. ಫಸ್ಟ್ ನಾನ್ ಮಾಡಿರೋದನ್ನ ಇಡ್ಬೇಕು, ಆಮೇಲೆ ನಾನ್ ಇಡ್ಬೇಕು ಅಂತ ಹೇಳಿ ಜಗಳ ಮಾಡ್ತಾ ಇರ್ತಾರೆ. ಆ ಟೈಮಲ್ಲಿ ನಮ್ ಹೀರೋನು ಬಂದ್ಬಿಡ್ತಾನೆ. ಕುಕ್ಕರ್ ಬ್ಲಾಸ್ಟ್ ಆಗುತ್ತೆ ಅಂತ ಹೇಳ್ಕೊಂಡೆ ಬರ್ತಾನೆ. ನೋಡಿ ಹಂಗೆ ಕುಕ್ಕರ್ ಬ್ಲಾಸ್ಟ್ ಆಗುತ್ತೆ, ಆದ್ರೆ ಹುಡುಗಿನ ಕಾಪಾಡ್ಬೇಕು ಅಂತ ಲವರ್ ಬಾಯ್ ಅವಳನ್ನ ಕಾಪಾಡ್ತಾನೆ. ಅದಾದ್ಮೇಲೆ ಆ ಜಾಗದಲ್ಲೆಲ್ಲ ಸ್ವಲ್ಪ ಬೆಂಕಿ ಆಗ್ಬಿಟ್ಟಿರುತ್ತೆ. ಹೆಂಗೋ ಅಲ್ಲಿರೋರೆಲ್ಲ ಬಂದು ಬೆಂಕಿನ ಹಾರಿಸ್ಬಿಡ್ತಾರೆ. ಬಟ್ ಈ ತರ ಒಂದು ಆಕ್ಸಿಡೆಂಟ್ ಅಲ್ಲಿ ಅವ್ರು ಮಾಡಿಟ್ಟಿರೋ ಅಡ್ಗೆ ಎಲ್ಲ ಪೂರ್ತಿ ನಾಶ ಆಗ್ಬಿಟ್ಟಿರುತ್ತೆ. ಈಗ ಟೈಮ್ ಬೇರೆ ಕಡಿಮೆ ಇದೆ, ಏನಪ್ಪಾ ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಅಲ್ಲಿರೋ ಜಡ್ಜಸ್ ಎಲ್ಲ ಕೂಡ ಏನ್ ಈ ತರ ಆಗೋಯ್ತಲ್ಲ, ಅವ್ರ ಹೆಂಗ್ ವಿನ್ ಆಗ್ತಾರೆ ಅಂತ ಹೇಳಿ ನೋಡ್ತಾ ಇರ್ತಾರೆ. ಇನ್ನೊಂದ್ ಕಡೆ ಈ ಜಾಗಕ್ಕೆ ಪಾರ್ಕ್ ಅನ್ನೋನು ಬಂದ್ಬಿಡ್ತಾನೆ. ನೋಡಿದ್ರೆ ಭಯಂಕರವಾಗಿ ಹೊಸ ಶೂಸ್ ಹೊಸ ಬಟ್ಟೆ ಎಲ್ಲ ಹಾಕೊಂಡ್ ಬರ್ತಾನೆ. ಏನೋ ಮಾಡ್ತಾ ಇದ್ಯಾ, ಏನೋ ಇದ್ದೀನಿ ಅವತಾರ ಅಂತ ಕೇಳಿದ್ರೆ, ನಾನ್ ಈ ಜಾಗ ಬಿಟ್ಟು ಹೋಗ್ತಾ ಇದ್ದೀನಪ್ಪ, ನನ್ಗೆ ಆ ದುಡ್ಡೇ ಸಾಕು, ಅದೇ ಲಾಸ್ಟ್ ಆಗಿ ನಿಮ್ಗೆ ಹೇಳ್ಬಿಟ್ಟು ಹೋಗೋಣ ಅಂತ ಬಂದಿದ್ದೀನಿ ಅಂತಾರೆ. ಏನೋ ಈ ತರ ಮಾಡ್ಬಿಟ್ಟಲ್ಲ, ಇವಾಗ ನಮ್ಮ ಹತ್ರನು ದುಡ್ಡಿಲ್ಲ, ಹೆಂಗೋ ಇದೆಲ್ಲ ಮಾಡೋದು ಅಂತ ನೋಡ್ತಾರೆ. ಆಗ ನಮ್ ಹೀರೋ ಹಿಂದೆನೆ ನಿಂತಿರ್ತಾನೆ. ಇರಿ ಟೆನ್ಷನ್ ಆಗ್ಬೇಡಿ, ಏನು ಬೇಜಾರ್ ಮಾಡ್ಕೋಬೇಡಿ, ಏನೋ ಒಂದು ದಾರಿ ಇರುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿ ಸ್ವಲ್ಪ ಉಳಿದಿರೋ ರೈಸ್ ಎಲ್ಲ ಇರುತ್ತೆ. ಸೊ ನಾವ್ ಇದನ್ನ ಯೂಸ್ ಮಾಡಿ ಹಳೆ ಕಾಲದಲ್ಲಿ ಮಾಡ್ತಾ ಇದ್ರಲ್ಲ ಆತರ ಒಂದು ಡಿಶ್ ನ ರೆಡಿ ಮಾಡೋಣ ಅಂತ ಹೇಳಿ ಮೋಟಿವೇಟ್ ಮಾಡ್ತಾನೆ. ಅದಕ್ಕೆ ಅವ್ರು ಕೂಡ ಎಲ್ಲರೂ ಒಪ್ಕೊಳ್ತಾರೆ. ಈಗ ಟೀಮ್ ಆಗಿ ವರ್ಕ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಟೈಮ್ ಇಲ್ಲ, ಬೇಗ ಬೇಗ ಮಾಡ್ಬೇಕು ಅಂತ ನಮ್ ಹೀರೋ ಕೂಡ ಇನ್ಸ್ಟ್ರಕ್ಷನ್ ಪ್ರಕಾರ ಟಕ ಟಕ ಅಂತ ಅಡ್ಗೆಗಳನ್ನ ರೆಡಿ ಮಾಡ್ತಾರೆ. ಹಿಂಗೋ ಫೈನಲ್ ಆಗಿ ಬ್ಯೂಟಿಫುಲ್ ಆಗಿ ಒಂದು ಡಿಶ್ ನ ಕೂಡ ರೆಡಿ ಮಾಡಿ ಇಡ್ತಾರೆ. ಏನಂದ್ರೆ ಈಗ ಲಾಸ್ಟ್ ಆಗಿ ಆ ಡಿಶ್ ಗೆ ಅವರು ಸಾಸ್ ನ ಆಡ್ ಮಾಡ್ಬೇಕು. ಆ ಸಾಸ್ ನ ರೆಡಿ ಮಾಡಿರೋದ್ ಪಾರ್ಕು. ಸರಿ ಹೆಂಗ್ ಮಾಡಿದಾನೆ ಅಂತ ಹೇಳ್ಬಿಟ್ಟು ಟೇಸ್ಟ್ ಮಾಡಿ ನೋಡಿದ್ರೆ ಸ್ವಲ್ಪನೂ ಚೆನ್ನಾಗಿಲ್ಲ, ಬಾಯಲ್ಲಿ ಇಡಕ್ಕೆ ಆಗ್ತಾ ಇಲ್ಲ. ಇದೇನಪ್ಪ ಲಾಸ್ಟ್ ಮೂಮೆಂಟ್ ಅಲ್ಲಿ ಈ ತರ ಆಗೋಯ್ತಲ್ಲ ಅಂದಾಗ ನಮ್ ಹೀರೋ ಅದನ್ನ ಟೇಸ್ಟ್ ಮಾಡಿ ನೋಡ್ಬಿಟ್ಟು ಅದಕ್ಕೇನೋ ಒಂದು ಐಡಿಯಾನ ಮಾಡ್ತಾನೆ. ಇವ್ರ ಇತರ ಇಲ್ಲಿ ಮಾಡ್ತಾ ಇರೋದನ್ನೆಲ್ಲ ಆ ಮಾಸ್ಟರ್ ಶೆಫ್ ಕುತ್ಕೊಂಡು ನೋಡ್ತಾನೆ ಇರ್ತಾರೆ. ಏನ್ ಮಾಡ್ತಾರೆ ಇವ್ರು ಅಂತ. ಅಷ್ಟೇ ಅಲ್ಲ, ಮಾಸ್ಟರ್ ಶೆಫ್ ಪಕ್ಕದಲ್ಲಿ ಇರೋರೆಲ್ಲ ಹೇಳ್ಬಿಡ್ತಾರೆ, ಅಷ್ಟೇ ಇವ್ರ ಟೀಮ್ ಕತೆ ಏನ್ ಮುಗೀತು, ಆಲ್ಮೋಸ್ಟ್ ಟೈಮ್ ಮುಗಿತಾ ಬಂದಿದೆ, ಇನ್ ಫೈನಲ್ ಆಗಿ ಇನ್ನೇನ್ ತಾನೇ ಮಾಡಕ್ಕಾಗುತ್ತೆ ಅಂತ ಹೇಳ್ತಾರೆ. ಆದ್ರೆ ಮಾಸ್ಟರ್ ಶೆಫ್ ನಮ್ ಹೀರೋನೇ ನೋಡ್ತಾ ಇರ್ತಾರೆ. ಆ ಕಡೆ ನಮ್ ಹೀರೋ ಟೇಸ್ಟ್ ಮಾಡಿ ನೋಡ್ದ ಅಲ್ವಾ, ಅವ್ನಿಗೇನೋ ಫ್ಲಾಶ್ ಆಗುತ್ತೆ. ಅಲ್ಲಿರೋ ಸ್ವಲ್ಪ ಫ್ರೂಟ್ಸ್ ನೆಲ್ಲ ಕಟ್ ಮಾಡಿ ಅದನ್ನ ವೈನಲ್ಲಿ ಮಿಕ್ಸ್ ಮಾಡಿ ಏನೇನೋ ಮಾಡ್ತಾ ಇರ್ತಾನೆ. ಇದನ್ನ ಮಾಸ್ಟರ್ ಶೆಫ್ ಕಣ್ಣಾರಿಸದೆ ನೋಡ್ತಾ ಇರ್ತಾರೆ. ಫೈನಲ್ ಆಗ್ತಾ ಇದೆ, ಇವ್ನು ಏನ್ ಮಾಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು. ಅದಾದ್ಮೇಲೆ ಏನೇನೋ ಮಾಡಿ ಸೂಪರ್ ಆಗಿ ಅದನ್ನ ರೆಡಿನೂ ಮಾಡ್ಬಿಡ್ತಾರೆ. ಈಗ ಟೈಮಿಂಗ್ ಮುಗ್ದಿರುತ್ತೆ. ಈಗ ಜಡ್ಜ್ಮೆಂಟ್ ಟೈಮು. ಫಸ್ಟ್ ಒಂದ್ ಟೀಮ್ ಹತ್ರ ಹೋಗ್ತಾರೆ. ಅವರಂತೂ ತುಂಬಾನೇ ಪರ್ಫೆಕ್ಟ್ ಆಗಿ ಅಡ್ಗೆನ ಮಾಡಿರ್ತಾರೆ. ಅವ್ರಿಗೆ ಕಾಂಪ್ಲಿಮೆಂಟ್ಸ್ ಚೆನ್ನಾಗಿ ಕೊಡ್ತಾರೆ. ಮೋಸ್ಟ್ಲಿ ಇವ್ರನ್ನ ಸೆಲೆಕ್ಟ್ ಮಾಡೋ ತರಾನೇ ಇದೆ. ಇನ್ನೊಂದ್ ಕಡೆ ನಮ್ ಹೀರೋ ಟೀಮ್ ಹತ್ರ ಹೋಗಿ ನೋಡ್ತಾರೆ. ಇವ್ರ ಡಿಶ್ ನ ನೋಡೋದಕ್ಕೆ ಸ್ವಲ್ಪ ನಾರ್ಮಲ್ ಆಗೇ ಇರುತ್ತೆ. ಯಾಕಂದ್ರೆ ನಾರ್ಮಲ್ ಆಗಿ ನಾವು ಮನೆಗಳಲ್ಲಿ ಹಳೆ ಕಾಲದ ಪದ್ಧತಿಯಲ್ಲಿ ಮಾಡ್ತೀವಲ್ಲ ಆ ತರ ಒಂದು ಡಿಶ್ ಅಂತ ಹೇಳಿ, ಸರಿ ಆಯ್ತು ಟೇಸ್ಟ್ ಮಾಡಿ ನೋಡೋಣ ಅಂತ ಹೇಳಿ ನಮ್ ಹೀರೋ ಫೈನಲ್ ಆಗಿ ಒಂದು ಸಾಸ್ ನ ರೆಡಿ ಮಾಡಿರ್ತಾನಲ್ಲ, ಆ ಸಾಸ್ ನ ಹಾಕೊಂಡು ಇವ್ರು ಅದನ್ನ ತಿನ್ ನೋಡ್ತಾರ. ನೋಡಿ ಸೆಂಟ್ರಲ್ ಇರೋರಂತೂ ಹಂಗೆ ಒಂಥರ ಶಾಕ್ ಆಗ್ಬಿಡ್ತಾರೆ ತಿನ್ ನೋಡ್ಬಿಟ್ಟು. ಆದ್ರೆ ಪಕ್ಕದಲ್ಲಿರೋ ಜಡ್ಜಸ್ ಇದ್ರಲ್ಲಿ ಏನಿದೆ ಹೇಳ್ಕೊಳ್ಳೋದಕ್ಕೆ, ನಾರ್ಮಲ್ ಆಗ್ತಾನೆ ಇದೆ ಅಂತ ಹೇಳ್ತಾರೆ. ಆದ್ರೆ ಸೆಂಟ್ರಲ್ ಇರೋ ಜಡ್ಜ್ ಹೇಳ್ತಾರೆ, ಇಲ್ಲ ಈ ಡಿಶ್ ಗೆ ಈ ಸಾಸೇ ಹೈಲೈಟ್, ಎಷ್ಟು ಪರ್ಫೆಕ್ಟ್ ಆಗಿ ಬಂದಿದೆ ಅಂದ್ರೆ ಅಷ್ಟು ಪರ್ಫೆಕ್ಟ್ ಆಗಿದೆ, ಯಾರಪ್ಪ ಇದನ್ನ ಮಾಡಿದ್ದು ಅಂತ ಕೇಳಿದಾಗ ನಮ್ ಹೀರೋ ಬರ್ತಾನೆ ಮುಂದಕ್ಕೆ, ನಾನೇ ಮಾಡಿದ್ದು ಅಂತ. ಸರಿ ಏನೆಲ್ಲ ಹಾಕ್ತೆ ಅಂತ ಕೇಳಿದಾಗ ಸ್ವಲ್ಪ ಫ್ರೂಟ್ಸ್ ನಟ್ಸ್ ಆಮೇಲೆ ವೈನ್ ಎಲ್ಲ ಹಾಕ್ದೆ ಅಂತ ಹೇಳಿದಾಗ, ಇಷ್ಟು ಪರ್ಫೆಕ್ಟ್ ಆಗಿ ಬರುತ್ತೆ ಅಂತ ನನಗೆ ಗೊತ್ತಿಲ್ಲ, ಬಟ್ ನೀನ್ ತುಂಬಾ ಚೆನ್ನಾಗಿ ಮಾಡಿದ್ಯಾ, ಸೊ ನಿಮ್ ಟೀಮು ನೆಕ್ಸ್ಟ್ ರೌಂಡ್ ಗೆ ಸೆಲೆಕ್ಟ್ ಆಗಿದೆ ಅಂತ ಹೇಳ್ಬಿಡ್ತಾರೆ. ಬಟ್ ನೆಕ್ಸ್ಟ್ ರೌಂಡ್ ಗೆ ಒಂದೇ ಒಂದು ಟೀಮ್ ಮಾತ್ರನೇ ಸೆಲೆಕ್ಟ್ ಮಾಡ್ಬೇಕಾಗಿರೋದು. ಇಲ್ಲಿ 2 ಟೀಮ್ ಸೆಲೆಕ್ಟ್ ಆಗಿರುತ್ತೆ. ಏನಪ್ಪಾ ಮಾಡೋದು ಅನ್ಕೊಳ್ಳೋವಾಗ ಆ ಜಾಗಕ್ಕೆ ಮಾಸ್ಟರ್ ಶೆಫ್ ಬರ್ತಾರೆ. ಅವರು ಬಂದ್ ಹೇಳ್ತಾರೆ, ನೀವ್ 2 ಟೀಮನ್ನು ತುಂಬಾನೇ ಚೆನ್ನಾಗಿ ತುಂಬಾನೇ ಪರ್ಫೆಕ್ಟ್ ಆಗಿ ಅಡಿಗೆ ಮಾಡಿದೀರಾ, ಬಟ್ ಒಂದು ಗ್ರೂಪ್ ನ ಮಾತ್ರ ಸೆಲೆಕ್ಟ್ ಮಾಡ್ಕೋಬೇಕಲ್ವಾ. ಸೊ ನಿಮ್ಗೆ ಸ್ಟಾರ್ಟಿಂಗ್ ಅಲ್ಲಿ ನಾವು ಅಮೌಂಟ್ ನ ಕೊಟ್ಟವಲ್ಲ, ಯಾರು ಕಡಿಮೆ ಅಮೌಂಟ್ ನ ಯೂಸ್ ಮಾಡಿ ತುಂಬಾನೇ ಟೇಸ್ಟಿಯಾಗಿ ಅಡಿಗೆ ಮಾಡಿದಾರೆ ನೋಡೋಣ, ನಿಮ್ ಹತ್ರ ಮಿಕ್ಕಿರೋ ಅಮೌಂಟ್ ನ ಕೊಡಿ ಅಂತ ಹೇಳ್ತಾರೆ. ಅಷ್ಟೇ ಈ ಕಡೆ ನಮ್ ಹೀರೋ ಟೀಮ್ ಗಂತೂ ಮುಖ ಎಲ್ಲ ಫುಲ್ ಬಾಡೋಗ್ಬಿಡುತ್ತೆ. ಯಾಕಂದ್ರೆ ಎಲ್ಲಾ ಅಮೌಂಟ್ ನ ಕೂಡ ಹಾಕಿ ಅಡಿಗೆ ಮಾಡಿದಾರೆ ಅಂತ ಕಾಣಿಸುತ್ತೆ. ಆ ಕಡೆ ಟೀಮ್ ಅವ್ರ ಹತ್ರ ಕೂಡ ಅಮೌಂಟ್ ಇಲ್ಲ. ಆ ಟೈಮಲ್ಲಿ ನಮ್ ಹೀರೋ ಜ್ಞಾಪಕ ಬರುತ್ತೆ, ಇವ್ನ್ ಮನೆಗೆ ಎತ್ಕೊಂಡು ಹೋಗ್ಬೇಕು ಅಂತ ಸ್ವಲ್ಪ ದುಡ್ಡನ್ನ ಬ್ಯಾಗ್ ಅಲ್ಲಿ ಇಟ್ಕೊಂಡಿರ್ತಾನಲ್ಲ, ಅದನ್ನ ಯೂಸ್ ಮಾಡಿಲ್ಲ ಅಂತ ಕಾಣಿಸುತ್ತೆ. ನನ್ನ ಹತ್ರ ಒಂದ್ ಕಟ್ಟು ದುಡ್ಡಿದೆ ಅಂತ ಹೇಳ್ಬಿಟ್ಟು ಅದನ್ನ ಎತ್ಕೊಂಡ್ಬಂದು ಅವ್ರ ಟ್ರೈನ್ ಅಲ್ಲಿ ಇಡ್ತಾನೆ. ಅಷ್ಟೇ ಇನ್ನ ಈ ಸರ್ತಿ ಕೂಡ ನಮ್ ಹೀರೋ ಇಂದಾನೆ ಈ ಟೀಮ್ ಉಳಿತು ಅಂತಾನೆ ಹೇಳ್ಬೋದು. ಅವ್ರು ನಂಗೆ ಎತ್ಕೊಂಡು ತುಂಬಾನೇ ಸಂತೋಷದಿಂದ ಕೂಗಾಡ್ತಾ
ಮಾಡ್ತಾರೆ. ಈಗ ಫೈನಲ್ ರೌಂಡ್ ಗೆ ಸೆಲೆಕ್ಟ್ ಆಗಿರೋದೇ ನಮ್ ಹೀರೋ ಅವ್ರ ಟೀಮು. ಆ ಕಾಂಪಿಟೇಷನ್ ಕೂಡ ನೆಕ್ಸ್ಟ್ ಡೇನೆ ಇಟ್ಟಿರ್ತಾರೆ. ಅದಕ್ಕೆಲ್ಲ ಫುಲ್ ಆಗಿ ತಯಾರಿ ಮಾಡ್ಕೊಳ್ತಾರೆ. ಈಗ ನೆಕ್ಸ್ಟ್ ಡೇ ಕೂಡ ಅನೌನ್ಸ್ಮೆಂಟ್ ಸ್ಟಾರ್ಟ್ ಆಗ್ಬಿಡುತ್ತೆ. ಈಗ 4 ಜನನ ಕೂಡ ನಿಲ್ಸಿ ಇಷ್ಟು ದಿನ ನೀವು ಟೀಮ್ ಆಗಿ ವರ್ಕ್ ಮಾಡಿದ್ರಿ, ಬಟ್ ಇವಾಗ ನಿಮ್ಮಲ್ಲೇ ಒಂದು ಕಾಂಪಿಟೇಷನ್ ಇರುತ್ತೆ. ನೀವು ಪ್ರಿಪೇರ್ ಮಾಡ್ಬೇಕಾಗಿರೋ ಡಿಶ್ ಒಂದು ನೂಡಲ್ಸ್ ಅಂತ ಹೇಳ್ಬಿಡ್ತಾರೆ. ಅಷ್ಟೇ ಇದನ್ನ ಕೇಳಿಸ್ಕೊಂಡಿದ ತಕ್ಷಣ 3 ಜನ ದಡ ಬುಡ ಅಂತ ಅಡಿಗೆ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಆದ್ರೆ ನಮ್ ಹೀರೋಗ್ ಏನಾಯ್ತು ಅಂತ ಗೊತ್ತಿಲ್ಲ. ಹಂಗೆ ನಿಂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾನೆ. ಅಲ್ಲಿರೋರ್ಗೆಲ್ಲ ಡೌಟ್, ಯಾಕೆ ಇವ್ನು ಹಿಂಗ್ಯಾಕ್ ನಿಂತಿದ್ದಾನೆ, ಏನು ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ನಮ್ ಹೀರೋ ಕೂಡ ಸುತ್ತಮುತ್ತ ನೋಡ್ತಾನೆ. ಅದಾದ್ಮೇಲೆ ಅವ್ನಿಗೊಂದು ಸಣ್ಣ ಫ್ಲಾಶ್ ಬ್ಯಾಕ್ ನೆನಪು ಬರುತ್ತೆ. ಏನಂದ್ರೆ ನಮ್ ಹೀರೋ ಸಣ್ಣವನಾಗಿರ್ಬೇಕಾದ್ರೆ ಅವ್ನ್ ಬರ್ತ್ಡೇ ದಿನ ಅವ್ರ ಅಪ್ಪ ಅವನ್ಗೋಸ್ಕರ ಸೂಪರ್ ಆಗಿರೋ ಒಂದು ನೂಡಲ್ಸ್ ನ ಮಾಡ್ಕೊಟ್ಟಿರ್ತಾರೆ. ಈಗ ಅದ್ ನೆನಪು ಬಂದಿದ ತಕ್ಷಣ ಅದನ್ನೇ ಮಾಡ್ಬೇಕು ಅಂತ ಹೇಳಿ ಅದನ್ನ ಮಾಡಕ್ಕೆ ರೆಡಿ ಆಗ್ತಾನೆ. ಹಂಗೆ ಹಸಿಟ್ನೆಲ್ಲ ಊದಿಗ ಅಡಿಗೆ ಸ್ಟಾರ್ಟ್ ಮಾಡ್ತಾನೆ. ನೋಡಿ ಅಷ್ಟೇ ತುಂಬಾನೇ ಡಿಫ್ರೆಂಟ್ ಆಗಿ ಅಡಿಗೆ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಟಕ ಟಕ ಅಂತ ತರಕಾರಿ ಕಟ್ ಮಾಡೋದೇನು, ಮೊಟ್ಟೆ ಹೊಡೆದು ಹಾಕೋದೇನು, ಹಂಗೆ ಸ್ಟೈಲ್ ಆಗಿ ಮಾಡ್ತಾ ಇರ್ತಾನೆ. ಇದನ್ನೆಲ್ಲ ಆ ಮಾಸ್ಟರ್ ಶೆಫ್ ಕ್ಯಾಮ್ರಾ ಇಂದ ನೋಡ್ತಾನೆ ಇರ್ತಾರೆ. ಏನ್ ಇವನಿಗ್ ಮಾತ್ರ ಎಲ್ಲಿಂದ ಬರುತ್ತೆ ಈ ತರ ಡಿಫ್ರೆಂಟ್ ಆಗಿ ಮಾಡ್ತಾ ಇದ್ದಾನಲ್ಲ, ಯಾರ್ ಕಲ್ತ್ಕೊಟ್ಟಿರ್ಬೋದು ಅಂತ ಯೋಚನೆ ಮಾಡ್ತಾರೆ. ಈಗ ಟೈಮು ಮುಗ್ದಿರತ್ತೆ. ಎಲ್ಲರೂ ಅವ್ರು ಮಾಡಿದ್ದನ್ನ ಸರ್ವ್ ಮಾಡಕ್ಕೆ ಟೈಮು. ಈಗ ಜಡ್ಜು ಬರ್ತಾರೆ. ಬೇರೆ ಯಾರು ಅಲ್ಲ, ಜೂಲಿನೇ. ಫಸ್ಟ್ ಪಾರ್ಕ್ ಮಾಡಿರೋದನ್ನ ನೋಡ್ತಾರೆ, ಟೇಸ್ಟ್ ಮಾಡಿ ನೋಡ್ತಾರೆ. ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಇದಷ್ಟು ಪರ್ಫೆಕ್ಟ್ ಆಗಿಲ್ಲ ಅಂತ. ಅದಾದ್ಮೇಲೆ ಲವರ್ ಬಾಯ್ ಹತ್ರ ಬರ್ತಾರೆ. ಅವ್ನ್ ಮಾಡಿರೋ ಡಿಶ್ ನ ಕೂಡ ನೋಡ್ತಾರೆ. ನೋಡೋದಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ, ಟೇಸ್ಟ್ ಚೆನ್ನಾಗಿದೆ, ಬಟ್ ನೀವ್ ಮಾಡಿರೋ ಅಡಿಗೆನಲ್ಲಿ ಕೂದಲು ಬಿದ್ದಿದೆ, ಅದಿರಬಾರ್ದು ಅಂತ ಹೇಳ್ಬಿಡ್ತಾರೆ. ನೆಕ್ಸ್ಟ್ ಲವರ್ ಗರ್ಲ್ ಹತ್ರ ಬರ್ತಾರೆ. ಅವ್ಳು ಮಾಡಿರೋ ನೂಡಲ್ಸ್ ಕೂಡ ನೋಡಕ್ಕೆ ತುಂಬಾನೇ ಚೆನ್ನಾಗಿದೆ, ತುಂಬಾನೇ ಪರ್ಫೆಕ್ಟ್ ಆಗಿ ಬಂದಿದೆ, ಬಟ್ ನೀವೊಂದ್ ಮಿಸ್ಟೇಕ್ ಮಾಡಿದೀರಾ ಅಂತ ಹೇಳ್ತಾರೆ. ಅದಕ್ಕೆ ಅವಳು, ಇಲ್ಲ ಮೇಡಮ್ ನನಗೆ ನಂಬಿಕೆ ಇದೆ, ನಾನು ಕರೆಕ್ಟ್ ಆಗಿ ಮಾಡಿದೀನಿ, ಪರ್ಫೆಕ್ಟ್ ಆಗಿ ಮಾಡಿದೀನಿ, ಯಾವ್ದು ಮಿಸ್ ಮಾಡಿಲ್ಲ ಅಂತ ಹೇಳ್ತಾಳೆ. ನೀನ್ ಅಡಿಗೆ ಪ್ರಕಾರ ಎಲ್ಲ ಕರೆಕ್ಟ್ ಆಗಿ ಮಾಡಿದ್ಯಾ, ಬಟ್ ಅದನ್ನ ತಿನ್ನಕ್ಕೆ ಚಾಪ್ ಸ್ಟಿಕ್ಸ್ ಇಟ್ಟಿಲ್ವೇ, ನೀನ್ ಮಾಡಿರೋ ಮಿಸ್ಟೇಕ್ ಅದೇ ಅಂತ ಹೇಳ್ತಾರೆ. ಅದಾದ್ಮೇಲೆ ನಮ್ ಹೀರೋ ಹತ್ರ ಹೋಗ್ತಾರೆ. ನಮ್ ಹೀರೋ ಡಿಶ್ ನ ನೋಡಿದ ತಕ್ಷಣ ಜೂಲಿಗೆ ಏನ್ ಅನಿಸ್ತೋ, ನಾನ್ ಹೇಳಿದ್ದು ನಿಮ್ಗೆ ನೂಡಲ್ಸ್ ಮಾಡಕ್ ಹೇಳಿ, ನೀವೇನೋ ಮಾಡಿ ಇಟ್ಟಿದ್ದೀರಲ್ಲ ಅಂದಾಗ ಅವ್ನು ಹೇಳ್ತಾನೆ, ಮೇಡಮ್ ಕರೆಕ್ಟ್ ಆಗಿ ನೋಡಿ, ನಾನು ಅದನ್ನ ನೂಡಲ್ಸ್ ಇಟ್ಟೆ ಮಾಡಿರೋದು ಅಂತ. ಇನ್ನು ನೂಡಲ್ಸ್ ಇಟ್ಟ ಅಂತ ಹೇಳ್ಬಿಟ್ಟು ಅದನ್ನ ಎತ್ ನೋಡಿದ್ರೆ ನಿಜವಾಗ್ಲೂ ನೂಡಲ್ಸ್ ನ ಇಟ್ಟು ಅದನ್ನ ಮಾಡಿರೋದು. ಇದೀಗ ನೀನ್ ಇಷ್ಟು ಡಿಫ್ರೆಂಟ್ ಆಗಿ ಮಾಡ್ತೀಯಾ, ಇಷ್ಟು ಕಡಿಮೆ ಟೈಮ್ ಅಲ್ಲಿ ಇಷ್ಟು ಡಿಫ್ರೆಂಟ್ ಆಗಿ ಹೆಂಗ್ ಮಾಡಕ್ಕಾಯ್ತು ಅಂತ ಹೇಳ್ಬಿಟ್ಟು ಅದನ್ನ ಹಂಗೆ ಎತ್ತಿ ಟೇಸ್ಟ್ ಮಾಡ್ತಾರೆ. ನೋಡಿ ಹಂಗೆ ಮೈ ಮರ್ತೋಗ್ಬಿಡ್ತಾರೆ ಆ ಟೇಸ್ಟ್ ಅಲ್ಲಿ. ಇದನ್ನೆಲ್ಲ ಮಾಸ್ಟರ್ ಶೆಫ್ ನೋಡ್ತಾನೆ ಇರ್ತಾರಲ್ವಾ. ಇದನ್ನ ನೋಡಿದ ತಕ್ಷಣ ಅವ್ರಿಗೆ ತುಂಬಾನೇ ಇಷ್ಟ ಆಗ್ಬಿಡ್ತಾನೆ. ಇವನಲ್ಲಿ ತುಂಬಾನೇ ಟ್ಯಾಲೆಂಟ್ ಇದೆ ಅಂತ ಹೇಳ್ತಾರೆ. ಅದಾದ್ಮೇಲೆ ಜೂಲಿಗೆ ಒಂದು ಕಾಲ್ ಬರುತ್ತೆ ಅವ್ರ ಅಸಿಸ್ಟೆಂಟ್ ಇಂದಾನೆ. ಯಾಕಂದ್ರೆ ಡಿಮಿಟ್ರಿ ಬಗ್ಗೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಕ್ ಹೇಳಿರ್ತಾರಲ್ಲ. ಸರಿ ಅವ್ನ ಬಗ್ಗೆ ಏನಾದ್ರು ಇನ್ಫಾರ್ಮೇಶನ್ ಗೊತ್ತಾಯ್ತಾ, ಅವ್ನ ನೇಟಿವ್ ಯಾವ್ದು ಅಂತ ಕೇಳಿದಾಗ, ಮೇಡಮ್ ಡಿಮಿಟ್ರಿ ಏನೋ ನನ್ ಮುಂದೆನೆ ನಿಂತಿದ್ದಾನೆ ಮೇಡಮ್, ಅಲ್ಲಿರೋದೇ ಡಿಮಿಟ್ರಿ ಅಲ್ಲ, ಯಾರೋ ಫೇಕ್ ಐಡಿನ ಯೂಸ್ ಮಾಡ್ಕೊಂಡು ಅಲ್ಲಿ ಬಂದಿದ್ದಾರೆ ಅಂತ ಹೇಳ್ತಾರೆ. ಇದನ್ನ ಕೇಳಿಸ್ಕೊಂಡಿದ ತಕ್ಷಣ ಜೂಲಿಗೆ ಅರ್ಥ ಆಗ್ಬಿಡುತ್ತೆ. ಹಂಗಾದ್ರೆ ನಾನ್ ಅನ್ಕೊಂಡಿರೋದು ಕರೆಕ್ಟೇ, ಈ ಹುಡುಗನೇ ನಾನ್ ಇದಕ್ ಮುಂಚೆ ನೋಡಿರೋ ಹುಡುಗ ಅಂತ ಅರ್ಥ ಮಾಡ್ಕೊಳ್ತಾರೆ. ಈಗ ಒಂದು ಸಣ್ಣ ಫ್ಲಾಶ್ ಬ್ಯಾಕ್ ನ ತೋರಿಸ್ತಾರೆ. ಏನಂದ್ರೆ ಇವರು ಈ ಕಾಂಪಿಟೇಷನ್ ಒಬ್ರು ಬೇಕು ಅಂತ ಹುಡ್ಕೊಂಡು ಹೋದಾಗ ಈ ಮಾಸ್ಟರ್ ಶೆಫ್ ನ ಕಂಡಿಡ್ದಿರ್ತಾರಲ್ವಾ, ಆ ಟೈಮ್ ಅಲ್ಲಿ ಜೂಲಿ ಹೋಗ್ಬಿಟ್ಟು ಅವ್ರ ಹತ್ರ ಕಾಂಪಿಟೇಷನ್ ಬಗ್ಗೆ ಎಲ್ಲ ಹೇಳಿರ್ತಾರೆ. ನಮ್ ಜೊತೆ ಬನ್ನಿ ಈ ತರ ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ಅಂತ. ಅದಕ್ಕೆ ಅವ್ರು ಕೂಡ ಸ್ವಲ್ಪನೇ ಯೋಚನೆ ಮಾಡಿದ್ರೆ ನಾನು ಬರ್ತೀನಿ ಅಂತ ಒಪ್ಕೊಬಿಡ್ತಾರೆ. ಆ ಟೈಮಲ್ಲಿ ಆ ಜಾಗಕ್ಕೆ ತಾತ ಬರ್ತಾರೆ. ಹಂಗಾದ್ರೆ ಮಾಸ್ಟರ್ ಶೆಫ್ ಬೇರೆ ಯಾರು ಅಲ್ಲ, ತಾತಾಗ್ ಮಗಾನೆ. ಸೊ ನಮ್ ಹೀರೋ ಈ ಮಾಸ್ಟರ್ ಶೆಫ್ ಅವ್ರ ಮಗಾನೆ. ಅದಾದ್ಮೇಲೆ ತಾತ ತುಂಬಾನೇ ತಡೆದಿರ್ತಾರೆ, ಬೇಡ ನೀನ್ ಹೋಗ್ಬಾರ್ದು ಅಂತ ಹೇಳಿ. ಆದ್ರೆ ಆ ಮಾಸ್ಟರ್ ಶೆಫ್, ಇಲ್ಲ ನಾನು ಹೋಗ್ಲೇಬೇಕು, ಇದು ನನ್ನ ಕರಿಯರ್ಗೆ ಇಂಪಾರ್ಟೆಂಟ್ ಅಂತ ಹೇಳಿ ಆ ತಾತನ್ಗೆ ಎದುರು ಮಾತು ಹೇಳ್ದೆ ಅಲ್ಲಿಂದ ಬಂದ್ಬಿಟ್ಟಿರ್ತಾರೆ. ಅದಾದ್ಮೇಲೆ ತುಂಬಾನೇ ಕಾಂಪಿಟೇಷನ್ಸ್ ಅಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡಿ ಈ ತರ ಒಂದು ರೇಂಜ್ ಗೆ ಬಂದಿರ್ತಾರೆ. ಆದ್ರೆ ಯಾವಾಗ ಅವ್ರ ಈ ತರ ಒಂದು ಫೀಲ್ಡ್ ಬಂದ್ರು ಅವಾಗಿಂದ ಅವ್ರ ಮನೆ ಕಡೆ ಹೋಗೇ ಇರೋದಿಲ್ಲ. ಈ ತರ ಇರ್ಬೇಕಾದ್ರೆ ಒಂದಿನ ಅವ್ರಿರೋ ರೆಸ್ಟೋರೆಂಟ್ ಅಲ್ಲಿ ಫೈರ್ ಆಕ್ಸಿಡೆಂಟ್ ಆಗ್ಬಿಡುತ್ತೆ. ಒಳಗಡೆನೆ ಚಿಕ್ಕ ಹುಡುಗ ಸಿಕ್ಕಾಕೊಂಡಿರ್ತಾನೆ ನಮ್ ಹೀರೋ. ಆಗ ತಾತನೇ ತುಂಬಾನೇ ಕಷ್ಟಪಟ್ಟು ಅವನ ಕಾಪಾಡಿರ್ತಾರೆ. ಇಂಥ ಟೈಮಲ್ಲಿ ಕೂಡ ಅವ್ನ್ ಬಂದು ನೋಡಿಲ್ವಲ್ಲ, ಅವ್ನ್ಗೆಲ್ಲ ಏನಕ್ ಮಕ್ಳು ಅಂತ ಹೇಳ್ಬಿಟ್ಟು ತುಂಬಾನೇ ಅವ್ನ ಮೇಲೆ ಕೋಪ ಮಾಡ್ಕೊಂಡು ಮಾಸ್ಟರ್ ಶೆಫ್ ನ ಬೈಯಕ್ಕೆ ಅಂತ ಕಾಲ್ ಮಾಡಿರ್ತಾರೆ. ಆ ಟೈಮಲ್ಲಿ ಜೂಲಿಯನ್ ಅವರೇ ಕಾಲ್ ನ ಅಟೆಂಡ್ ಮಾಡಿರ್ತಾರೆ. ಸ್ವಲ್ಪ ಎಮರ್ಜೆನ್ಸಿ ಫೋನ್ ನ ಕೊಡಿ ಅಂತಂದ್ರು ಅವ್ರು ಕೊಟ್ಟಿರೋದಿಲ್ಲ. ಯಾಕಂದ್ರೆ ಆ ಟೈಮಲ್ಲಿ ಮಾಸ್ಟರ್ ಶೆಫ್ ಬಂದು ಒಂದು ಕಾಂಪಿಟೇಷನ್ ಅಲ್ಲಿ ಇರ್ತಾರೆ, ಬಿಸಿಯಾಗಿ ಅಡಿಗೆ ಮಾಡ್ತಾ ಇರ್ತಾರೆ. ಈಗ ನಾನ್ ಕೊಡಕ್ ಆಗೋದಿಲ್ಲ, ಬೇಕಂದ್ರೆ ಆಮೇಲೆ ಕಾಲ್ ಮಾಡಕ್ ಹೇಳ್ತೀನಿ ಅಂತ ಹೇಳಿದ ತಕ್ಷಣ ತಾತಗೆ ತುಂಬಾನೇ ಕೋಪ ಬಂದ್ಬಿಡುತ್ತೆ. ಇಲ್ಲಿ ಅವ್ರ ಮಗನಿಗೆ ಪ್ರಾಣ ಹೋಗ್ತಾ ಇದೆ ಅಂತಂದ್ರೆ ಅವ್ನಿಗೆ ಕಾಂಪಿಟೇಷನ್ ಮುಖ್ಯ ಆಯ್ತಾ, ಸರಿ ಆಯ್ತು ಅವ್ನ್ ಮಾತಾಡೋದೇನು ಬೇಕಾಗಿಲ್ಲ, ಅವ್ರ ಮಗ ಈ ತರ ಫೈರ್ ಆಕ್ಸಿಡೆಂಟ್ ಅಲ್ಲಿ ಸತ್ತೋದ ಅಂತ ಮಾತ್ರ ವಿಷಯ ತಿಳಿಸ್ಬಿಡಿ ಅಂತ ಹೇಳಿ ತುಂಬಾನೇ ಕೋಪದಿಂದ ತಾತ ಕೂಡ ಫೋನ್ ನ ಕಟ್ ಮಾಡ್ಬಿಡ್ತಾರೆ. ಅದಾದ್ಮೇಲೆ ಜೂಲಿ ಆ ಮಾಸ್ಟರ್ ಶೆಫ್ ಗೆ ವಿಷಯನ ತಿಳಿಸ್ತಾರೆ. ಇದಕ್ ತುಂಬಾನೇ ಬೇಜಾರ್ ಮಾಡ್ಕೊಂಡು ಮಾಸ್ಟರ್ ಶೆಫ್ ಕೂಡ ಬಂದ ರೆಸ್ಟೋರೆಂಟ್ ನ ನೋಡ್ತಾರೆ. ಫುಲ್ ಆಗಿ ಎಲ್ಲ ಸುಟ್ಟೋಗ್ಬಿಟ್ಟಿರುತ್ತೆ. ಅಯ್ಯೋ ಈ ತರ ಆಗೋಯ್ತಲ್ಲ ಅಂತ ಇವ್ರೊಂದ್ ಕಡೆ ಬೇಜಾರ್ ಮಾಡ್ಕೊಳ್ತಾರೆ. ಆದ್ರೆ ಅದೇ ಟೈಮ್ ಅಲ್ಲಿ ತಾತ ಅಜ್ಜಿ ಯಾರು ಅಲ್ಲಿ ಇರೋದಿಲ್ಲ. ಈ ತರ ಫೈರ್ ಆಕ್ಸಿಡೆಂಟ್ ಆದ್ಮೇಲೆ ಅವ್ರ ಅಲ್ಲಿಂದ ಖಾಲಿ ಮಾಡ್ಕೊಂಡು ಹೊಟ್ಟೋಗಿರ್ತಾರೆ. ಸೊ ಈ ತರ ಮೊಮ್ಮಗ ಸತ್ತೋದ್ಮೇಲೆ ಅವ್ರ ಮಾತ್ರ ಏನ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಊರ್ ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಅಂತ ಆ ಮಾಸ್ಟರ್ ಶೆಫ್ ಕೂಡ ತುಂಬಾನೇ ಬೇಜಾರಿಂದ ಮತ್ತೆ ಅವ್ರ ಕೆಲ್ಸ ಕಡೆನೆ ಹೊಟ್ಟೋಗಿರ್ತಾರೆ. ಅವ್ರ ಮಗ ಬದುಕಿದಾನೆ ಅಂತ ಹೇಳ್ಬಿಟ್ಟು ಇನ್ನು ಮಾಸ್ಟರ್ ಶೆಫ್ ಗೆ ಗೊತ್ತಿರೋದಿಲ್ಲ. ಇನ್ನೊಂದ್ ಕಡೆ ಪ್ರೆಸೆಂಟೇ ತೋರ್ಸೋದು ಅಂದ್ರೆ ತಾತ ಹಾಸ್ಪಿಟಲ್ ಅಲ್ಲಿ ಇರ್ತಾರಲ್ಲ, ಅಲ್ಲಿ ಆ ಟಿವಿಯಲ್ಲಿ ಕೂಡ ಈ ಜೂಲಿ ಅವ್ರನ್ನೇ ತೋರಿಸ್ತಾ ಇರ್ತಾರೆ. ಇವಳನ್ನ ನೋಡಿದ ತಕ್ಷಣ ತಾತಕ್ ತುಂಬಾನೇ ಕೋಪ ಬರುತ್ತೆ. ಯಾಕಂದ್ರೆ ಅವತ್ತು ಈ ಲೇಡಿ ಹೋಗ್ಬಿಟ್ಟು ಇದ್ರ ಕಾಂಪಿಟೇಷನ್ ಇದೆ ಬನ್ನಿ ಅಂತ ಹೇಳಿದ್ಮೇಲೆ ತಾನೆ ಆ ಮಾಸ್ಟರ್ ಶೆಫ್ ನಲ್ಲಿಂದ ಕರ್ಕೊಂಡು ಹೊಟ್ಟೋಗಿದ್ದು. ಸೊ ಅಪ್ಪ ಮಗನ ಇವರೇ ದೂರ ಮಾಡಿದ್ದು ಅಂತ ಹೇಳಿ ತಾತಗೆ ಕೋಪ ಇರುತ್ತೆ. ಇವಳು ಮುಖ ನೋಡಿದ್ರೇನೆ ನನ್ಗಾಗಲ್ಲ ಅಂತ ಹೇಳ್ಬಿಟ್ಟು ಆ ಕಡೆ ತಿರ್ಕೊಂತಾರೆ. ಆದ್ರೆ ಈ ಸತಿ ಜೂಲಿ ಡೈರೆಕ್ಟ್ ಆಗಿ ಬಂದಿರ್ತಾಳೆ. ಏನು ಇನ್ನು ಟಿವಿ ಆಫ್ ಆಗಿಲ್ವಾ ಅಂತ ಹೇಳ್ಬಿಟ್ಟು ಮತ್ತೆ ರಿಮೋಟ್ ಎತ್ಕೊಂಡು ಟಿವಿ ಆಫ್ ಮಾಡೋ ನೋಡ್ತಾರೆ. ಆಗ ಜೂಲಿ ಹೇಳ್ತಾಳೆ, ತಾತ ನಾನ್ ರಿಯಲ್ ಆಗಿ ಬಂದಿದ್ದೀನಿ ಅಂತ. ಅಷ್ಟೇ ತಾತಕ್ ತುಂಬಾನೇ ಕೋಪ ಬಂದ್ಬಿಡುತ್ತೆ. ಯಾರ ಮುಖ ನೋಡ್ಬಾರ್ದು ಅಂದ್ಕೊಂಡು ಅವಳೆ ಬಂದ್ ನನ್ ಮುಂದೆ ನಿಂತಿದ್ದಾಳೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಎದ್ದು ಹೊರಗಡೆ ಬಂದ್ಬಿಡ್ತಾರೆ. ಹೊರಗಡೆ ಬಂದ್ ನೋಡಿದ್ರೆ ಎಲ್ಲರೂ ಬಿಸಿಯಾಗಿ ಕುತ್ಕೊಂಡು ಟಿವಿನ ನೋಡ್ತಾ ಇರ್ತಾರೆ. ಏನಂತ ತಾತನು ಬಂದ್
ಬಂದ್ ನೋಡಿದ್ರೆ ಟಿವಿಯಲ್ಲಿ ಓಡ್ತಾ ಇರೋದು ಈ ತಾತ ಅವ್ರ ಮೊಮ್ಮಗನೇ, ಅಂದ್ರೆ ನಮ್ ಹೀರೋ ಮುಖ ತೋರಿಸ್ತಾ ಇರ್ತಾರೆ. ಅಷ್ಟೇ ತಾತಕ್ ಶಾಕ್ ಆಗ್ಬಿಡುತ್ತೆ. ಏನು ಇವ್ನು ಅಡಿಗೆ ಕಾಂಪಿಟೇಷನ್ ಹೋಗಿದ್ದಾನ, ಇವ್ನು ಇಂಜಿನಿಯರಿಂಗ್ ತಾನೇ ಮಾಡ್ತೀನಿ ಅಂತ ಹೇಳ್ತಾ ಇದ್ದ, ಅದು ಬಿಟ್ಟು ಹೋಗಿ ಅಡಿಗೆ ಮಾಡ್ತಾ ಇದ್ದಾನ ಅಂತ ಹೇಳಿ ಶಾಕಿಂಗ್ ಅಲ್ಲಿ ನಿಂತಿರ್ತಾರೆ. ಆ ಟೈಮಲ್ಲಿ ಅಜ್ಜಿನ ಟಿವಿನ ಆಫ್ ಮಾಡಿ ಹೆಂಗೋ ತಾತನ ಒಳಗಡೆ ಕರ್ಕೊಂಡ್ ಬರ್ತಾರೆ. ಈಗ ಜೂಲಿ ಅವ್ರು ಮಾತಾಡ್ತಾರೆ, ನೋಡಿ ತಾತ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ, ಅವತ್ತು ನಾನ್ ಮಾಡಿರೋ ಒಂದ್ ತಪ್ಪಿಂದ ಅಪ್ಪ ಮಗ ಇಷ್ಟು ವರ್ಷ ದೂರ ಇದ್ದಾರೆ, ಬಟ್ ಅದನ್ನ ಸರಿ ಮಾಡ್ಕೊಳಕ್ ನನ್ಗೊಂದ್ ಚಾನ್ಸ್ ಕೊಡಿ, ಅವ್ರ ಅಪ್ಪ ಮಗನ್ನ ನಾನು ಒಂದ್ ಮಾಡ್ಬಿಡ್ತೀನಿ ಅಂತ ಹೇಳ್ತಾಳೆ. ಆದ್ರೆ ತಾತಕ್ ತುಂಬಾನೇ ಕೋಪ ಬರುತ್ತೆ. ನೀನ್ ಇದುವರೆಗೂ ನನಗ್ ಮಾಡಿರೋ ಹೆಲ್ಪೇ ಸಾಕು, ಇದಕ್ ಮೇಲೆ ನನ್ಗೆ ನಿನ್ ಕಡೆಯಿಂದ ಏನು ಹೆಲ್ಪ್ ಬೇಕಾಗಿಲ್ಲ, ಫಸ್ಟ್ ಇಲ್ಲಿಂದ ಜಾಗ ಖಾಲಿ ಮಾಡು ಅಂತ ಹೇಳ್ಬಿಟ್ಟು ಬೈದ್ ಬಿಡ್ತಾರೆ. ಅದಾದ್ಮೇಲೆ ಅವಳು ಸೈಲೆಂಟ್ ಆಗಿ ಅಲ್ಲಿಂದ ಬಂದ್ಬಿಡ್ತಾಳೆ. ಈಗ ಅವಳ ಮನೇಲಿ ಕೂತ್ಕೊಂಡು ನಮ್ ಹೀರೋನ ಕರೆದಿರ್ತಾಳೆ ಮಾತಾಡಕ್ಕೆ. ನಮ್ ಹೀರೋ ಕೂಡ ಮೇಡಮ್ ಕರೆದ್ರ ಅಂತ ಹೇಳಿದಾಗ, ಹೌದು ಮಾರ್ಕ್ ನಿನ್ ಹತ್ರ ಮಾತಾಡ್ಬೇಕು ಅಂತ ಹೇಳ್ತಾರೆ. ಇವ್ನು ಒರಿಜಿನಲ್ ಹೆಸರು ಕೇಳಿಸ್ಕೊಂಡಿದ ತಕ್ಷಣ ಏನು ಗೊತ್ತಾಗೋಗುತ್ತೆ, ಇವ್ರಿಗೆ ನನ್ ಬಗ್ಗೆ ನಿಜ ಗೊತ್ತಾಗೋಯ್ತು, ನಾನು ಈ ಫೇಕ್ ಐಡಿ ಯೂಸ್ ಮಾಡ್ಕೊಂಡು ಇಲ್ಲಿ ಬಂದಿದ್ದೀನಿ ಅಂತ. ಅಷ್ಟೇ ಅಲ್ಲ ಮೇಡಮ್ ನನ್ನ ಹೆಸರು ಹೆಂಗ್ ಗೊತ್ತಾಯ್ತು ಅಂತ ಹೇಳಿದಾಗ ಅಸಿಸ್ಟೆಂಟ್ ಎಲ್ಲಾ ಡೀಟೇಲ್ಸ್ ಹೇಳ್ತಾರೆ. ನಿನ್ ಹೆಸರು ಮಾರ್ಕ್ ಅಂತ, ನಿನ್ ವಯಸ್ಸು 18, ನಿಮ್ ತಾತ ಹೆಸರು ಇದು, ನೀನ್ ಇಂತ ಜಾಗದಲ್ಲಿ ಇದ್ದೆ ಅಂತ ಹೇಳ್ಬಿಟ್ಟು ಪೂರ್ತಿ ಹಿಸ್ಟ್ರಿನೇ ಹೇಳ್ಬಿಡ್ತಾರೆ. ಇವಾಗ ಮಾರ್ಕ್ಗೂ ಗೊತ್ತಾಗೋಗುತ್ತೆ, ಅಂದ್ರೆ ನಮ್ ಹೀರೋಗೂ ಗೊತ್ತಾಗೋಗುತ್ತೆ. ಸೊ ಫೈನಲ್ ಆಗಿ ನನ್ ಡೀಟೇಲ್ಸ್ ಎಲ್ಲ ಇವ್ರು ಕಂಡು ಹಿಡಿದ್ ಬಿಟ್ರು, ಇದಕ್ ಮೇಲೆ ನಾನ್ ಸುಳ್ಳು ಹೇಳೋದು ಸರಿಯಲ್ಲ ಅಂತ ಹೇಳ್ಬಿಟ್ಟು ಅವನೇ ಹೇಳ್ತಾನೆ, ಹೌದು ಮೇಡಮ್ ನಾನ್ ಸುಳ್ಳು ಹೇಳ್ಕೊಂಡೆ ಬಂದೆ, ನನ್ಗೆ ಇದಕ್ ಬಿಟ್ಟು ಬೇರೆ ದಾರಿ ಕಾಣಿಸ್ಲಿಲ್ಲ, ನಾನು ಹೆಂಗಾದ್ರೂ ಮಾಡಿ ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಲೇಬೇಕು ಅಂತ ಹೇಳಿ ನಾನು ಇತರ ಫೇಕ್ ಐಡಿನ ಯೂಸ್ ಮಾಡ್ಕೊಂಡ್ ಬಂದೆ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಪ್ಲೀಸ್, ನನ್ನ ಈ ಕಾಂಪಿಟೇಷನ್ ಇಂದ ತೆಗ್ದಾಕ್ಬೇಡಿ, ನನ್ಗ 1 ಮಿಲಿಯನ್ ಅಮೌಂಟ್ ತುಂಬಾನೇ ಅವಶ್ಯಕತೆ ಇದೆ ಮೇಡಮ್, ನನ್ ತಾತಂಗೂ ಬೈ ಹುಷಾರಿಲ್ಲ, ಪ್ಲಸ್ ನಮ್ ರೆಸ್ಟೋರೆಂಟ್ ಕೂಡ ನನ್ ಕೈ ಬಿಟ್ಟು ಹೊಟ್ಟೋಗುತ್ತೆ, ಅದನ್ನ ಹೆಂಗಾದ್ರೂ ಮಾಡಿ ನಾನು ಕಾಪಾಡ್ಕೋಬೇಕು, ಪ್ಲೀಸ್ ನನ್ನ ತೆಗಿಬೇಡಿ ಅಂತ ತುಂಬಾನೇ ಕೇಳ್ಕೊಳ್ತಾನೆ. ಅದಾದ್ಮೇಲೆ ಜೂಲಿ ಬಂದು ಹೇಳ್ತಾರೆ, ಇರು ಇವಾಗ ಏನಕ್ಕೆ ಅಷ್ಟೊಂದು ಕೇಳ್ಕೊಳ್ತಾ ಇದ್ಯಾ, ಬಾ ನಿನ್ ಹತ್ರ ನಿನ್ಗೆ ನಿನ್ ಬಗ್ಗೆ ಆಗಿರೋ ನಿಜಾನೇ ಹೇಳ್ತೀನಿ ಅಂತ ಹೇಳಿ ಕರ್ಕೊಂಡೋಗಿ ಕೂರ್ಸ್ಬಿಟ್ಟು ಇದುವರೆಗೂ ನಡೆದಿರೋ ಎಲ್ಲಾ ನಿಜಾನ ಕೂಡ ಹೇಳ್ತಾರೆ. ಅಷ್ಟೇ ದಿನ ಕೇಳಿಸ್ಕೊಂಡ್ಮೇಲೆ ನಮ್ ಹೀರೋಗೆ ಶಾಕ್ ಆಗ್ಬಿಡುತ್ತೆ. ಅದಾದ್ಮೇಲೆ ಹೊರಗಡೆ ಬಂದವನ್ ಅವ್ರ ತಾತಗೆ ಕಾಲ್ ಮಾಡಿ ಮಾತಾಡ್ತಾನೆ, ಯಾಕ್ ತಾತ ನನ್ಗೆ ನಿಜ ಹೇಳಿಲ್ಲ, ನನ್ನ ಹತ್ರ ಯಾಕೆ ಮುಚ್ಚಿಟ್ರಿ ಅಂತ ಕೇಳಿದಾಗ ತಾತ ಹೇಳ್ತಾರೆ, ನಿಮ್ಮಪ್ಪ ದುಡ್ಗೋಸ್ಕರ ನಿನ್ನ ಬಿಟ್ಬಿಟ್ಟು ಹೋಗ್ಬಿಟ್ಟ ಅಂತ ಹೇಳ್ಬೇಕಪ್ಪ, ಅದ್ರಲ್ಲೂ ಅದೇ ಇಂಪಾರ್ಟೆಂಟ್ ಅಂತ ಓದೋನ್ ಬಗ್ಗೆ ನಿನ್ನ ಹತ್ರ ನಾನು ಏನ್ ಹೇಳ್ಬೇಕು ಅಂತ ಕೇಳ್ತಾರೆ. ಅಷ್ಟೇ ನಮ್ ಹೀರೋಗ್ ತುಂಬಾನೇ ಕೋಪ ಬಂದ್ಬಿಡುತ್ತೆ. ಆ ಫೋನ್ ಹಂಗೆ ಎತ್ತಿಯ ನೀರಲ್ಲಿ ಬಿಸಾಕ್ಬಿಟ್ಟು ನಾನೀಗ ಫಸ್ಟ್ ಒಂಟಿಯಾಗಿರ್ಬೇಕು ಅಂತ ಹೇಳಿ ಅವ್ನ್ ಪಾಡ್ಗೊಂಡೆಲ್ಲೋ ನಡ್ಕೊಂಡು ಹೋಗ್ತಾ ಇರ್ತಾನೆ. ಹೇಳ್ಬೇಕಂದ್ರೆ ನೆಕ್ಸ್ಟ್ ಡೇನೆ ಕಾಂಪಿಟೇಷನ್ಗೋಸ್ಕರ ಆ ಮಾಸ್ಟರ್ ಶೆಫ್ ಕೂಡ ಸಿಂಗಾಪುರ್ಗೆ ಹೋಗ್ತಾ ಇರ್ತಾರೆ. ಫೈನಲ್ ಕಾಂಪಿಟೇಷನ್ ಅಲ್ಲೇ ಪಾರ್ಟಿಸಿಪೇಟ್ ಮಾಡೋದು. ಅವ್ರನ್ನ ಏರ್ಪೋರ್ಟ್ ಅಲ್ಲಿ ಡ್ರಾಪ್ ಮಾಡಿದ್ಮೇಲೆ ಈ ಜೂಲಿ ಅವ್ರಿಗೆ ಹೀರೋ ಏನಾದ, ಯಾಕೆ ಅವ್ನು ಇನ್ನೂ ಏರ್ಪೋರ್ಟ್ ಬಂದಿಲ್ಲ, ಅವ್ನು ಇನ್ನೂ ಹೊರಡಿಲ್ವಾ, ಈ ಫೈನಲ್ ಕಾಂಪಿಟೇಷನ್ ಅಲ್ಲೇ ಅಪ್ಪನ ಮಗನ ಸೇರ್ಸ್ಬೇಕು ಅಂತ ನೋಡಿದ್ನಲ್ಲ, ಎಲ್ಲೋಗ್ಬಿಟ್ಟ ಇವ್ನು ಅಂತ ಹೇಳ್ಬಿಟ್ಟು ಹುಡ್ಕೊಂಡ್ ಬರ್ತಾ ಇರ್ತಾರೆ. ಫುಲ್ ಜೋರಾಗೆ ಮಳೆ ಬೇರೆ ಬರ್ತಾ ಇರುತ್ತೆ. ಇವ್ರು ಒಂದ್ ಜಾಗ ಬಿಡ್ತಾ ಇಲ್ಲ, ಎಲ್ಲಾ ಕಡೆನೂ ಹುಡುಕ್ ನೋಡ್ತಾ ಇದಾರೆ. ಅಯ್ಯೋ ಟೈಮ್ ಬೇರೆ ಮುಗಿತಾ ಇದೆ, ಎಲ್ಲೋದ ಇವ್ನೆಲ್ಲಂತ ಹುಡ್ಕೋದು ಅಂತ ಹೇಳಿ ತುಂಬಾನೇ ಬೇಜಾರಾಗಿ ಹೋಗಿ ಒಂದ್ ಹತ್ರ ನಿಂತಿರ್ತಾರೆ. ಆಗ ತುಂಬಾನೇ ಚೆನ್ನಾಗಿರೋ ಒಂದು ಸ್ಮೆಲ್ ಬರುತ್ತೆ, ನೂಡಲ್ಸ್ ಸ್ಮೆಲ್. ಯಾರೋ ಒಬ್ಬ ತಿಂತಾ ಇರ್ತಾನೆ, ಯಾರು ಕೊಟ್ಟಿದ್ದಿ ನೂಡಲ್ಸ್, ಎಲ್ ತಗೊಂಡ್ರಿ ಅಂತ ಕೇಳಿದಾಗ ಪಕ್ಕದಲ್ಲಿರೋ ಒಂದು ರೆಸ್ಟೋರೆಂಟ್ ನ ತೋರಿಸ್ತಾರೆ. ಅಲ್ಲಿ ನೋಡಿದ್ರೆ ನಮ್ ಹೀರೋನೇ ಇರೋದು, ಇಲ್ಲಿ ಪಾರ್ಟ್ ಟೈಮ್ ಜಾಬ್ ಗೆ ಜಾಯ್ನ್ ಆಗಿದ್ದಾನೆ ಅಂತ ಕಾಣಿಸುತ್ತೆ. ನೂಡಲ್ಸ್ ಮಾಡ್ತಾ ಇರ್ತಾನೆ. ಜೂಲಿ ಕೂಡ ಬಂದ್ ನೋಡಿದವರು, ನೀನೇನೋ ಮಾಡ್ತಾ ಇದೆಯಲ್ಲಿ, ಟೈಮ್ ಆಯ್ತು ನಡಿ ಬೇಗ ಫಸ್ಟ್ ಹೋಗೋಣ ಇಲ್ಲಿಂದ ಕಾಂಪಿಟೇಷನ್ ಗೆ ಅಂತ ಹೇಳಿದ್ರೆ ಅವ್ನ್ ಹೇಳ್ತಾನೆ, ಇಲ್ಲ ನಾನ್ ಬರೋದಿಲ್ಲ, ಡೈರೆಕ್ಟ್ ಆಗಿ ನಮ್ಮ ಅಪ್ಪನ ನಾನ್ ನೋಡಕ್ಕೆ ನಾನು ಇಷ್ಟ ಪಡೋದಿಲ್ಲ, ಅವ್ರು ನನ್ನನ್ನ ಒಂದು ಆಪೋನೆಂಟ್ ಆಗಿ ನೋಡ್ತಾರೆ, ಆ ಜಾಗದಲ್ಲಿ ನಾನೇ ನಿಮ್ ಮಗ ಅಂತ ಹೇಳ್ಬಿಟ್ಟು ನನ್ ಮೇಲೆ ನಾನ್ ಸಿಂಪತಿ ತರ್ಸ್ಕೋಬೇಕಾ ಅಂತ ತುಂಬಾನೇ ರೂಢ್ ಆಗಿ ಹೇಳ್ಬಿಡ್ತಾನೆ. ಒಂದ್ ಕಡೆ ಇವ್ನ್ಗೂ ತುಂಬಾನೇ ಬೇಜಾರಾಗ್ಬಿಡುತ್ತೆ, ದಯವಿಟ್ಟು ನನ್ನ ಕರಿಬೇಡಿ ಪ್ಲೀಸ್ ನನ್ನ ಬಿಟ್ಬಿಡಿ ಅಂತ ಹೇಳ್ತಾನೆ. ಇದನ್ನ ಕೇಳಿಸ್ಕೊಂಡು ಜೂಲಿಗ್ ತುಂಬಾನೇ ಬೇಜಾರಾಗ್ಬಿಡುತ್ತೆ. ನನ್ನಿಂದಾನೇ ಅಪ್ಪ ಮಗ ದೂರ ಆದ್ರು, ಇವಾಗಾದ್ರೂ ಒಂದ್ ಸೇರ್ಸೋಣ ಅಂತ ನೋಡಿದ್ರೆ ಈ ತರ ಆಗೋಯ್ತಲ್ಲ, ನನ್ನಿಂದಾನೇ ಈ ತರ ಆಯ್ತು ಅಂತ ಪಾಪ ಅವ್ರಂತರ ತುಂಬಾನೇ ಬೇಜಾರ್ ಮಾಡ್ಕೊಂಡು ಕಾರಲ್ಲಿ ಕುತ್ಕೊಂಡು ಅಳ್ತಾ ಇರ್ತಾರೆ. ಇದನ್ನ ನೋಡೋ ನಮ್ ಹೀರೋ ಕೂಡ ಅಯ್ಯೋ ತುಂಬಾನೇ ಓವರ್ ಆಗಿ ಮಾತಾಡ್ಬಿಟ್ವಾ, ಪಾಪ ಅವ್ರು ಎಷ್ಟು ಬೇಜಾರ್ ಮಾಡ್ಕೊಂಡ್ರು ಏನು ಅಂತ ಹೇಳ್ಬಿಟ್ಟು ಆ ಮಳೆಲೆ ಓಡೋಗಿ ಅವ್ರನ್ನ ಮೀಟ್ ಆಗ್ತಾನೆ. ಅವ್ರು ಕೂಡ ಒಂದ್ ಜಾಗದಲ್ಲಿ ನಿಂತ್ಕೊಂಡು ತುಂಬಾನೇ ಫೀಲ್ ಮಾಡ್ತಾ ಇರ್ತಾರೆ. ಈ ತರ ಹೀರೋ ಬರೋದನ್ನ ನೋಡಿ ತುಂಬಾನೇ ಸಂತೋಷ ಪಡ್ತಾರೆ. ಅಷ್ಟೇ ಆಮೇಲೆ ಏನಾಯ್ತು ಅಂತ ತೋರಿಸಿಲ್ಲ. ಈಗ ಡೈರೆಕ್ಟ್ ಆಗಿ ನೆಕ್ಸ್ಟ್ ಡೇ ಕಾಂಪಿಟೇಷನ್ ನಡೆಯೋ ಜಾಗನೇ ತೋರಿಸೋದು. ಮಾಸ್ಟರ್ ಶೆಫ್ ಇದಾರೆ, ಈ ಕಡೆ ನಮ್ ಹೀರೋನು ಇದಾನೆ, ಇಬ್ರು ಎದುರು ಬದ್ರು ಇರ್ತಾರೆ. ಬಟ್ ಈ ಜಾಗದಲ್ಲಿ ಕೂಡ ಹೀರೋನೇ ಇವ್ರ ಮಗ ಅಂತ ಹೇಳ್ಬಿಟ್ಟು ಇನ್ನು ಮಾಸ್ಟರ್ ಶೆಫ್ ಗೆ ಗೊತ್ತಿಲ್ಲ. ಈಗ ಕಾಂಪಿಟೇಷನ್ ಸ್ಟಾರ್ಟ್ ಮಾಡ್ತಾರೆ. ಒಂದು ರೂಲ್ಸ್ ನ ಕೂಡ ಕೊಡ್ತಾರೆ, ಏನಂದ್ರೆ ಇದೊಂದು ಫ್ಯೂಚರ್ ಗಾಗಿರೋ ರೆಸಿಪಿ ಇವ್ರು ಸ್ಟಾರ್ಟ್ ಮಾಡ್ಬೇಕು ಅಂತ. ಬಟ್ ಅದನ್ನ ಈ ಜೂಲಿಯನ್ ಅವರು ಬೇರೆ ತರ ಓದ್ತಾರೆ, ಇದು ಒಂದು ಫ್ಯಾಮಿಲಿ ರೆಸಿಪಿ ಸ್ಟಾರ್ಟ್ ಮಾಡಿ ಅಂತ. ಇವ್ರು ಗೊತ್ತಿರೋದಿಲ್ವಲ್ಲ, ಇವರು ಕಾಂಪಿಟೇಷನ್ ನ ಸ್ಟಾರ್ಟ್ ಮಾಡ್ತಾರೆ. ತುಂಬಾನೇ ಬಿಸಿಯಾಗಿ ಅಡಿಗೆಗಳನ್ನ ಸ್ಟಾರ್ಟ್ ಮಾಡ್ತಾರೆ. ಈ ಕಡೆ ಮಾಸ್ಟರ್ ಶೆಫ್ ಅಂತೂ ಭಯಂಕರವಾಗಿ ಅದನ್ನೆಲ್ಲ ಕಟ್ ಮಾಡೋದೇನು, ಸುಡೋದೇನು, ಬೇಯಿಸೋದೇನು ಅಂತ. ಈ ಕಡೆ ನಮ್ ಹೀರೋ ಕೂಡ ಏನು ಕಡಿಮೆ ಅಲ್ಲ, ಸಖತ್ತಾಗಿ ಮಾಡ್ತಾ ಇರ್ತಾನೆ. ಏನ್ ಸೂಪರ್ ಆಗಿ ಮಾಡ್ತಾ ಇದಾರಪ್ಪ ಅಂತ ಹೇಳ್ಬಿಟ್ಟು ಆಡಿಯನ್ಸ್ ಎಲ್ಲ ತುಂಬಾನೇ ಇಂಟ್ರೆಸ್ಟ್ ಇಂದ ನೋಡ್ತಾ ಇರ್ತಾರೆ. ಈ ಕಡೆ ಮಾಸ್ಟರ್ ಶೆಫ್ ನೋಡಿದ್ರೆ 15 ಡಿಶಸ್ ಸೂಪರ್ ಆಗಿ ರೆಡಿ ಮಾಡಿ ಇಟ್ಟಿರ್ತಾರೆ ಅವ್ರು ಕೊಡೋ ಟೈಮ್ ಅಲ್ಲಿ. ಅದನ್ನೆಲ್ಲ ಕೂಡ ಎತ್ಕೊಂಡೋಗಿ ಜಡ್ಜ್ ಗೆ ಸರ್ವ್ ಮಾಡ್ತಾರೆ. ಎಲ್ಲರೂ ಅದನ್ನ ತಿನ್ ನೋಡ್ಬಿಟ್ಟು ತುಂಬಾನೇ ಬ್ಯೂಟಿಫುಲ್ ಆಗಿ ಮಾಡಿದೀರಾ, ಅದೇನು ನೀವು 15 ಡಿಶ್ ಮಾಡಿದೀರಾ, ನಿಮ್ ಫ್ಯಾಮಿಲಿನ ನೆನ್ಸ್ಕೊಂಡ್ ಮಾಡಿದ್ರ ಅಂತ ಕೇಳಿದ್ರೆ ಮಾಸ್ಟರ್ ಶೆಫ್ ಹೇಳ್ತಾರೆ, ಇಲ್ಲ ಮೇಡಮ್ ನನ್ಗೆ ಫ್ಯಾಮಿಲಿ ಅಂತ ಯಾರು ಇಲ್ಲ, ನನ್ಗಿದ್ದಿದ್ದೊಬ್ಬ ಮಗ, ಅವನು ಸತ್ತೋಗ್ಬಿಟ್ಟ, ಅವನ 15 ಬರ್ತ್ಡೇನ ನಾನು ಮಿಸ್ ಮಾಡ್ಕೊಂಡಿದೀನಿ, ಅದಕ್ಕೋಸ್ಕರನೇ ಇವತ್ತು ನಾನು 15 ಡಿಶ್ ನ ಮಾಡಿದೆ. ಇವಾಗ ಅವ್ನ ಈ ಪ್ರಪಂಚದಲ್ಲಿ ಇದ್ದಿದ್ರೆ ನನಗಿಂತ ದೊಡ್ಡ ಶೆಫ್ ಆಗ್ತಾ ಇದ್ದ, ನಾನ್ ನನ್ ಮಗನ ತುಂಬಾನೇ ಮಿಸ್ ಮಾಡ್ಕೊಳ್ತಾ ಇದೀನಿ ಅಂತ ತುಂಬಾನೇ ಫೀಲಿಂಗ್ ಇಂದ ಹೇಳ್ತಾನೆ. ಇದನ್ನ ನಮ್ ಹೀರೋ ಕೂಡ ಕೇಳಿಸ್ಕೊಂಡು ತುಂಬಾನೇ ಬೇಜಾರಾಗ್ಬಿಡುತ್ತೆ, ನಮ್ಮಪ್ಪ ನನ್ ಮೇಲೆ ಇಷ್ಟು ಪ್ರೀತಿ ಇಟ್ಕೊಂಡಿದಾರ ಅಂತ. ಅದಾದ್ಮೇಲೆ ನಮ್ ಹೀರೋನ ಸರ್ವ್ ಮಾಡಕ್ ಹೇಳ್ತಾರೆ. ಇವನ್ ವಿಧವಾಗಿ ಇನ್ನಷ್ಟು ಎಕ್ಸ್ಟ್ರಾ ಡಿಶ್ ನ ಮಾಡಿರ್ತಾನೆ ಅಂತ ನೋಡಿದ್ರೆ ಮಾಡಿರೋದೇ ಒಂದೇ ಒಂದ್ ಡಿಶ್, ಅದು ನೂಡಲ್ಸ್. ಅದನ್ನ ತಗೊಂಡೋಗಿ ಜಡ್ಜ್ ಹತ್ರ ಇಟ್ಟಾಗ ಜಡ್ಜ್ ಹೇಳ್ತಾರೆ, ಇದೇನಪ್ಪ ಇದು ಇಷ್ಟು ಕಡಿಮೆ ನೀನ್ ಮಾಡಿದ್ಯಾ, ಅದು ಇಲ್ಲ 3 ಜನ ಇದೀವಿ, ಇಷ್ಟೆಷ್ಟು ಮಾಡ್ಕೊಂಡ್ ಬಂದಿದ್ಯಾ ಅಂತ ಹೇಳಿದ್ರೆ ಅವ್ನ್ ಹೇಳ್ತಾನೆ, ಸಾರಿ ಮೇಡಮ್ ಇದು ನಾನು
ನಾನು ನಿಮ್ಗೋಸ್ಕರ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಆ ಪ್ಲೇಟ್ ನ ತಗೊಂಡೋಗಿ ಆ ಮಾಸ್ಟರ್ ಶೆಫ್ ಮುಂದೆ ಕೊಟ್ಬಿಟ್ಟು ಇದನ್ನ ಟೇಸ್ಟ್ ಮಾಡಿ ನೋಡಿ ಅಂತ ಹೇಳ್ತಾನೆ. ಇವ್ರಿಗೂ ಏನು ಅರ್ಥ ಆಗಲ್ಲ, ಅಲ್ಲಿ ನೋಡ್ತಾ ಇರೋ ಆಡಿಯನ್ಸ್ ಗೆಲ್ಲ ಇಲ್ಲಿ ಏನ್ ನಡೀತಾ ಇದೆ ಅಂತಾನೆ ನೋಡ್ತಾ ಇರ್ತಾರೆ. ಅದಾದ್ಮೇಲೆ ಅವ್ರು ಜೂಲಿ ಕಡೆ ತಿರುಗಿ ನೋಡಿದ್ರೆ ಜೂಲಿ ಕೂಡ ಟೇಸ್ಟ್ ಮಾಡಿ ನೋಡಿ ಅನ್ನೋ ತರ ರಿಯಾಕ್ಷನ್ ಕೊಡ್ತಾರೆ. ಈಗ ಅದೇ ಜಾಗಕ್ಕೆ ಆ ಮಾಸ್ಟರ್ ಶೆಫ್ ಅವ್ರ ಅಪ್ಪ ಅಂದ್ರೆ ನಮ್ ಹೀರೋ ಅವ್ರ ತಾತನು ಬಂದ್ಬಿಡ್ತಾರೆ. ಅವ್ರನ್ನ ನೋಡಿದ ತಕ್ಷಣ ಇಬ್ರು ಶಾಕ್ ಆಗ್ಬಿಡ್ತಾರೆ. ಅದ್ರಲ್ಲಿ ಮಾಸ್ಟರ್ ಶೆಫ್ ಕೇಳ್ತಾರೆ, ಅಪ್ಪ ನೀವಾ, ಹೆಂಗಿದ್ದೀರಾ ಅಪ್ಪ, ಎಷ್ಟು ದಿನ ಆಯ್ತು ನಿಮ್ನ ನೋಡಿ ಅಂತ ಹೇಳ್ಬಿಟ್ಟು ತುಂಬಾನೇ ಪ್ರೀತಿಯಿಂದ ಮಾತಾಡಿಸ್ತಾರೆ. ಆಗ ತಾತನು ಹೇಳ್ತಾರೆ, ನೋಡಿ ನಿಮ್ಮಿಂದ ನಾನು ಎಷ್ಟು ಅಂತ ಹೇಳ್ಬಿಟ್ಟು ನಿಜಾನ ಮುಚ್ಚಿಡ್ಲಿ, ಇದಕ್ ಮೇಲೆ ನನ್ ಕೈಯಲ್ಲಿ ಆಗೋದಿಲ್ಲ, ನಿನ್ ಮಗ ನಿನ್ಗೋಸ್ಕರ ಪ್ರೀತಿಯಿಂದ ನೂಡಲ್ಸ್ ಮಾಡಿದಾನೆ ತಗೋ ಅಂತ ಹೇಳ್ತಾರೆ. ಅಷ್ಟೇ ಈ ಮಗ ಅಂತ ಮಾತ್ ಕೇಳ್ಕೊಂಡಿದ ತಕ್ಷಣ ಆ ಮಾಸ್ಟರ್ ಶೆಫ್ಗೆ ತುಂಬಾನೇ ಸಂತೋಷ ಆಗ್ಬಿಡುತ್ತೆ. ಏನು ಇವ್ನ್ ನನ್ ಮಗನ ಅಂತ ಒಂದು ಶಾಕ್ ಅಲ್ಲಿ ಇರ್ತಾರೆ. ಜೊತೆಗೆ ಡಿಶ್ ನ ತಗೊಂಡ್ ತಿಂತಾರೆ ನೋಡಿ. ಈಗ ಇವ್ರಿಗೆ ಒಂದು ಫ್ಲಾಶ್ ಬ್ಯಾಕ್ ನೆನಪು ಬರುತ್ತೆ. ಇವ್ರ ಮಗ ಚಿಕ್ಕವನಾಗಿರ್ಬೇಕಾದ್ರೆ ಈ ತರ ಮಾಡ್ಬೇಕು, ಆ ತರ ಮಾಡ್ಬೇಕು, ಈ ತರ ಫ್ಲೇವರ್ಸ್ ನ ಯೂಸ್ ಮಾಡ್ಬೇಕು ಅಂತ ಹೇಳಿ ಇವ್ರ ಅಪ್ಪನೇ ಅವನಿಗೆ ಹೆಂಗೆಲ್ಲ ಮಾಡ್ಬೇಕು ಅಂತ ಚಿಕ್ಕವಾಗಿ ಸುಮ್ನೆ ಸಿಂಪಲ್ ಆಗಿ ಹೇಳ್ಕೊಟ್ಟಿರ್ತಾರೆ. ಈಗ ಈ ನೂಡಲ್ಸ್ ತಿಂತಾ ಅವ್ರಿಗೆ ಅದೆಲ್ಲ ನೆನಪು ಬರುತ್ತೆ. ಜೊತೆ ಕಣ್ಣಲ್ಲಿ ನೀರ್ ಬೇರೆ ಬರ್ತಾ ಇರುತ್ತೆ. ಅಷ್ಟೇ ಇದನ್ನ ನೋಡಿದ್ಮೇಲೆ ನಮ್ ಹೀರೋಗೆಂತೂ ತುಂಬಾನೇ ಬೇಜಾರಾಗ್ಬಿಡುತ್ತೆ. ಹಂಗೆ ಅವ್ರ ಅಪ್ಪನ ಹಗ್ ಮಾಡ್ಕೊಂಡು ಅಳ್ಳಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾನೆ. ಇನ್ನೊಂದ್ ಕಡೆ ಆ ತಾತ ಜೂಲಿನ ನೋಡ್ಬಿಟ್ಟು ದಯವಿಟ್ಟು ನನ್ನ ಕ್ಷಮಿಸ್ಬಿಡು, ನಾನು ನಿನ್ನ ತಪ್ಪಾಗಿ ತಿಳ್ಕೊಂಡಿದ್ದೆ ಅಂತ ಒಂದು ಆಕ್ಷನ್ ನ ಮಾಡ್ಬಿಟ್ಟು ಹಂಗೆ ಅವರು ಅವ್ರನ್ನ ಹಗ್ ಮಾಡ್ಕೊಳ್ತಾರೆ. 3 ಜನ ತುಂಬಾನೇ ಪ್ರೀತಿಯಿಂದ ಹಗ್ ಮಾಡ್ಕೊಂಡಿರ್ತಾರೆ. ಇದನ್ನೆಲ್ಲ ನೋಡ್ತಾ ಇರೋ ಆಡಿಯನ್ಸ್ ಗೆಲ್ಲ ಕೂಡ ತುಂಬಾನೇ ಸಂತೋಷ ಆಗುತ್ತೆ. ಅದಾದ್ಮೇಲೆ ಶೋ ಕೂಡ ಮುಗೀತು. ಇನ್ನೊಂದ್ ಕಡೆ ನಮ್ ಹೀರೋ ಸ್ವಂತವಾಗಿ ಒಂದು ರೆಸ್ಟೋರೆಂಟ್ ಅನ್ನೇ ಸ್ಟಾರ್ಟ್ ಮಾಡ್ಬಿಟ್ಟ. ಅವನೇ ಅಲ್ಲಿ ಒಂದು ಮಾಸ್ಟರ್ ಶೆಫ್. ಅಷ್ಟೆಲ್ಲ ಈಗ ರೆಸ್ಟೋರೆಂಟ್ ಅಲ್ಲೇ ಅವ್ರ ಅಪ್ಪ ಮತ್ತೆ ಜೂಲಿನೂ ಕೂತಿರ್ತಾರೆ. ಈಗ ಫ್ಯಾಮಿಲಿ ಫೋಟೋಸ್ ತೋರಿಸ್ತಾರೆ ನೋಡಿ. ಆ ಮಾಸ್ಟರ್ ಶೆಫ್ ಕೂಡ ಅಂದ್ರೆ ನಮ್ ಹೀರೋ ಅವ್ರ ಅಪ್ಪ ಕೂಡ ಜೂಲಿನ ಮದ್ವೆ ಆಗಿರ್ತಾರೆ. ಅವ್ರ ತಾತ ಕೂಡ ಇವ್ರ ಜೊತೆಗೆ ಇರ್ತಾರೆ. ಎಲ್ಲರೂ ಒಂದು ಹ್ಯಾಪಿ ಫ್ಯಾಮಿಲಿ ಆಗಿ ಫೋಟೋಸ್ ಎಲ್ಲ ತಗೊಂಡಿರ್ತಾರೆ. ಇಲ್ಲಿಗೆ ಈ ಮೂವಿ ಮುಗೀತು. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿತ್ತು ಅಂತ ಅನ್ಕೊಂಡಿದೀನಿ. ಇದೇ ತರ ಇಂಟ್ರೆಸ್ಟಿಂಗ್ ಮೂವೀಸ್ ನೋಡ್ಬೇಕಂದ್ರೆ ನಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಎಲ್ಲರಿಗೂ ಲೈಕ್ ಮಾಡ್ಬಿಡಿ. ಹಾಗೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡ್ಬಿಡಿ. ಮತ್ತೆ ನಿಮ್ಮನ್ನ ಇನ್ನೊಂದು ಇಂಟ್ರೆಸ್ಟಿಂಗ್ ಮೂವಿ ಜೊತೆ ಮೀಟ್ ಆಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.